ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಇವತ್ತಿನ ತರಗತಿಯಲ್ಲಿ ನಾವು ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಪದ್ಮ ಅವಾರ್ಡ್ಸ್ ಅಂತ ಹೇಳಿ ಬಂದಾಗ PC ಇಂದ ಹಿಡಿದು UPSC ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ. ಹಾಗಾಗಿ ನಾವು ಇನ್ ಡೀಟೇಲ್ ಆಗಿ ಈ ಒಂದು ಪ್ರಶಸ್ತಿಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡೋಣ. ಇಲ್ಲಿ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಕೇವಲ ನಾವು ಯಾರಿಗೆ ಬಂದಿದೆ, ಯಾವ ಕ್ಷೇತ್ರದಲ್ಲಿ ಬಂದಿದೆ, ಹಾಗೆ ಆ ಸಾಧಕರ ಹಿನ್ನೆಲೆಯ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತೀವಿ. ಆದರೆ ಪ್ರಶಸ್ತಿಗಳು ಅಂತ ಬಂದಾಗ ಅದರಲ್ಲೂ ಭಾರತ ರತ್ನ ಆಗಿರ್ಬೋದು ಅಥವಾ ಪದ್ಮ ಪ್ರಶಸ್ತಿಗಳಾಗಿರ್ಬೋದು, ಇವುಗಳ ಹಿನ್ನೆಲೆಯ ಬಗ್ಗೆ ಹಾಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಚಾರಗಳನ್ನು, ಕೇಸಸ್ಗಳ ಬಗ್ಗೆ ಕೂಡ ಹಾಗೂ ವಿಧಿಗಳ ಬಗ್ಗೆ ಕೂಡ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇವತ್ತಿನ ತರಗತಿಯಲ್ಲಿ ನಾವು ಸಂಪೂರ್ಣವಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಪದ್ಮ ಪ್ರಶಸ್ತಿಗಳು ಯಾವಾಗ ಆರಂಭ ಆಯಿತು ಅಂತ ಹೇಳಿ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನಂತರ ಸಂವಿಧಾನದ ವಿಧಿಯಾದಂತಹ 18ನೇ ವಿಧಿ ಇಲ್ಲಿ ಬರುತ್ತೆ. ಅಂದರೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಒಂದು ಕೇಸ್ ಕೂಡ ಬರುತ್ತೆ, ಬಾಲಾಜಿ ರಾಘವನ್ ಕೇಸ್ ಅಂತ ಹೇಳಿ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಆಯ್ಕೆಯ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅಂತ ಹೇಳಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರದಲ್ಲಿ 2026ನೇ ಸಾಲಿನಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಎಷ್ಟು ಜನರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರ ನಮ್ಮ ಕರ್ನಾಟಕದ ಸಾಧಕರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ನಂತರ ಪ್ರಶಸ್ತಿಯ ವಿವರಗಳನ್ನು ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ. ಇದಿಷ್ಟು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿಯಾಗಿ ನಾವು ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಬಾರಿ ಅರ್ಥ ಮಾಡಿಕೊಂಡ್ರೆ ಸಾಕು. ಮುಂದಿನ ಬಾರಿ ಎಲ್ಲ ನಾವು ಯಾರಿಗೆ ಪ್ರಶಸ್ತಿ ಬಂದಿದೆ, ಯಾವ ಕ್ಷೇತ್ರಕ್ಕಾಗಿ ಪ್ರಶಸ್ತಿ ಬಂದಿದೆ ಅಂತ ಹೇಳಿ ಓದ್ಕೊಂಡ್ರೆ ಸಾಕಾಗತ್ತೆ. ಓಕೆ, ಮೊದಲಿಗೆ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಯಾವ ಕಾರಣಕ್ಕಾಗಿ ಈ ಪ್ರಶಸ್ತಿಗಳನ್ನು ಜಾರಿಗೆ ತಗೊಂಡ್ಬರ್ತಾರೆ ಅಂತ ಹೇಳಿ ನಾವು ನೋಡೋದಾದ್ರೆ, ಮೊದಲಿಗೆ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಸ್ವತಂತ್ರ ಪೂರ್ವದಲ್ಲಿ ಬ್ರಿಟಿಷರು ನಮ್ಮ ಭಾರತವನ್ನು ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಸೇವೆಯನ್ನು ಸಲ್ಲಿಸುವಂತಹ ಭಾರತೀಯರಿಗೆ ನೈಟ್ಹುಡ್ ಅನ್ನುವಂತಹ ಪ್ರಶಸ್ತಿಯನ್ನ ಹಾಗೆ ರಾಯ್ ಬಹದ್ದೂರ್ ಅನ್ನುವಂತಹ ಬಿರುದುಗಳನ್ನು ಕೊಡ್ತಾ ಇದ್ರು. ಇದು ನಾಗರಿಕರಿಗೆ ಕೊಡುವಂತಹ ಅತ್ಯುನ್ನತವಾದಂತಹ ಪ್ರಶಸ್ತಿಗಳು ಆಗಿರ್ತವೆ. ಇದರಿಂದಾಗಿ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ನಾಗರಿಕರನ್ನ ಗೌರವಿಸುವ ರೀತಿಯಲ್ಲಿ ಈ ಪ್ರಶಸ್ತಿಗಳನ್ನು ಕೊಡ್ತಾ ಇರತ್ತೆ. ಸ್ವತಂತ್ರಗೊಂಡ ನಂತರ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುತ್ತೆ. ನಂತರ ಸಂವಿಧಾನ ಕೂಡ ಜಾರಿಯಾಗುತ್ತೆ. ಆ ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರೂರವರು ನಮ್ಮ ಭಾರತದಲ್ಲೂ ಕೂಡ ಸಾಧನೆಯನ್ನು ಮಾಡಿರುವಂತಹ ನಾಗರಿಕರಿಗೆ ಅತ್ಯುನ್ನತವಾದಂತಹ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಹೇಳಿ 1954ರಲ್ಲಿ ಭಾರತ ರತ್ನವನ್ನು ಜಾರಿಗೆ ತಗೊಂಡ್ಬರ್ತಾರೆ. ಭಾರತ ರತ್ನ ಪ್ರಶಸ್ತಿಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಭಾರತ ರತ್ನ ಅಂತ ಹೇಳಿ ಬಂದಾಗ ನಮ್ಮ ಭಾರತದ ಪ್ರಥಮ ಹಾಗೂ ಅತ್ಯುನ್ನತ ಒಂದು ನಾಗರಿಕ ಪ್ರಶಸ್ತಿ ಅಂತ ಹೇಳಿ ನಾವು ಕರಿಬಹುದಾಗಿರುತ್ತೆ. ಇದಾದ ನಂತರ ಪದ್ಮ ಪ್ರಶಸ್ತಿಗಳನ್ನು 1954 ಜನವರಿ 2ರಂದು ಭಾರತದ ಅಂದಿನ ರಾಷ್ಟ್ರಪತಿಗಳಾದಂತಹ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ರವರು ಅವರ ಕಚೇರಿಯಿಂದ ಹೊರಡಿಸಲಾದಂತಹ ಪತ್ರಿಕಾ ಪ್ರಕಟಣೆಯಲ್ಲಿ ಅಧಿಕೃತವಾಗಿ ಪದ್ಮ ಪ್ರಶಸ್ತಿಗಳನ್ನು ಜಾರಿಯನ್ನು ಮಾಡ್ತಾರೆ ಅನ್ನುವಂತಹ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರದಲ್ಲಿ 1954ರಲ್ಲಿ ಅಧಿಕೃತವಾಗಿ ಆರಂಭವಾಗುವಂತಹ ಪದ್ಮ ಪ್ರಶಸ್ತಿಗಳನ್ನು ನಾವು 3 ವರ್ಗಗಳಾಗಿ ನೋಡ್ಬೋದಾಗಿರುತ್ತೆ. ಕ್ಲಾಸ್ 1, ಕ್ಲಾಸ್ 2 ಮತ್ತು ಕ್ಲಾಸ್ 3 ಅಂತ ಹೇಳಿ ಬರುತ್ತೆ. ಆದರೆ 1955 ಜನವರಿ 15ರಂದು ಮತ್ತೊಂದು ಹೊಸ ಅಧಿಸೂಚನೆಯನ್ನು ಹೊರಡಿಸುವ ಮೂಲಕ ಪದ್ಮ ವಿಭೂಷಣ, ಪದ್ಮಭೂಷಣ ಹಾಗೆ ಪದ್ಮಶ್ರೀ ಅಂತ ಹೇಳಿ ಪ್ರತಿಯೊಂದು ವಿಭಾಗಗಳಿಗೆ ಹೆಸರನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ವರ್ಗ 1 ಅಂತ ಹೇಳಿ ಬಂದಾಗ ಪ್ರಸ್ತುತ ನಾವು ಪದ್ಮ ವಿಭೂಷಣವನ್ನು ನೋಡ್ತೇವೆ. ನಂತರ ವರ್ಗ 2 ಅಂತ ಹೇಳಿ ಬಂದಾಗ ಪದ್ಮಭೂಷಣವನ್ನು ನೋಡ್ತೇವೆ. ನಂತರ ವರ್ಗ 3 ಅಂತ ಹೇಳಿ ಬಂದಾಗ ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ನೋಡ್ಬೋದಾಗಿರುತ್ತೆ.
ಸೊ ನಂತರ 1955ರಲ್ಲಿ ಮತ್ತೊಂದು ತಿದ್ದುಪಡಿಯನ್ನು ಜಾರಿಗೆ ತರೋದ್ರ ಮೂಲಕ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ಕೊಡಲಿಕ್ಕೆ ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಯಾವಾಗ 1954ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಆರಂಭವನ್ನು ಮಾಡಿರ್ತಾರೆ, ಆ ಸಂದರ್ಭದಲ್ಲಿ ಮರಣೋತ್ತರ ಪ್ರಶಸ್ತಿಯನ್ನು ನೀಡ್ತಿರೋದಿಲ್ಲ. ಆದರೆ 1955ರಲ್ಲಿ ತಿದ್ದುಪಡಿಯನ್ನು ಜಾರಿಗೆ ತಗೊಂಡು ಬಂದು ಮರಣೋತ್ತರ ಪ್ರಶಸ್ತಿಗಳನ್ನು ಕೂಡ ನೀಡಲಾಗುತ್ತೆ. ಸೊ ನಂತರದಲ್ಲಿ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಪ್ರತಿ ವರ್ಷ ಕೊಡಲಾಗತ್ತೆ ಅನ್ನುವಂಥದ್ದು ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ವಿಚಾರ. ಆದರೆ ಈ ಹಿಂದೆ ಈ ಪ್ರಶಸ್ತಿಗಳನ್ನು ರದ್ದು ಮಾಡಿದ್ರಾ ಅಥವಾ ಸ್ಥಗಿತ ಮಾಡಿದ್ರಾ ಅಂತ ಹೇಳಿ ನಾವು ನೋಡೋದಾದರೆ ಖಂಡಿತವಾಗಿಯೂ ಕೂಡ 1977, 1978 ಹಾಗೆ 1979ರವರೆಗೆ ಪದ್ಮ ಪ್ರಶಸ್ತಿಗಳನ್ನು ಸ್ಥಗಿತ ಮಾಡಿದರು. ಅಂದರೆ ಮೊರಾರ್ಜಿ ದೇಸಾಯಿಯವರ ನೇತೃತ್ವದ ಜನತಾ ಪಾರ್ಟಿ ಏನಿದೆ, ಈ ಒಂದು ಸರ್ಕಾರವು ಪದ್ಮ ಪ್ರಶಸ್ತಿಗಳು ಸಂವಿಧಾನ ವಿಧಿಯ 18ಕ್ಕೆ ವಿರುದ್ಧವಾಗಿದೆ ಅನ್ನುವಂತಹ ಮಾಹಿತಿಯ ಆಧಾರದ ಮೇಲೆ ಈ ಪ್ರಶಸ್ತಿಗಳನ್ನು ರದ್ದು ಮಾಡಿರ್ತಾರೆ. ಆದರೆ 1980ರಲ್ಲಿ ಇಂದಿರಾ ಗಾಂಧಿಯವರ ಸರ್ಕಾರ ಮತ್ತೆ ಆಡಳಿತಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೆ 1980ರಿಂದ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡಲಿಕ್ಕೆ ಆರಂಭವನ್ನು ಮಾಡ್ತಾರೆ. ಹಾಗಾಗಿ ಈ 3 ವರ್ಷಗಳೇನಿದೆ, ಈ ವರ್ಷಗಳಲ್ಲಿ ಯಾವುದೇ ರೀತಿಯಾದಂತಹ ಪದ್ಮ ಪ್ರಶಸ್ತಿಗಳನ್ನು ನೀಡಿರೋದಿಲ್ಲ. ಸೊ ಇಲ್ಲಿ ಸಂವಿಧಾನದ 18ನೇ ವಿಧಿ ಅಂತ ಹೇಳಿ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ. ಸೊ ಇಲ್ಲಿ ವಿಧಿ 18 ಅಂತ ಹೇಳಿ ಬಂದಾಗ ಬಿರುದುಗಳ ರದ್ದತಿಯ ಬಗ್ಗೆ ಈ ಒಂದು ವಿಧಿ ನಮಗೆ ಮಾಹಿತಿಯನ್ನು ಕೊಡ್ತಾ ಹೋಗುತ್ತೆ. ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಬ್ರಿಟಿಷರ ಕಾಲದಲ್ಲಿ ಸಮಾಜದಲ್ಲಿ ವ್ಯಕ್ತಿಗಳ ನಡುವೆ ತಾರತಮ್ಯವನ್ನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಬ್ರಿಟಿಷರು ಏನು ಮಾಡ್ತಾ ಇರ್ತಾರೆ, ಅವರ ಆಡಳಿತದ ನಿರ್ವಹಣೆಯಲ್ಲಿ ಯಾರು ನಿಷ್ಠಾವಂತರಾಗಿರ್ತಾರೆ ಅವರೆಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಬಿರುದುಗಳನ್ನು ಕೊಡ್ತಾ ಇರ್ತಾರೆ. ಸೊ ಇದರಿಂದಾಗಿ ಸಮಾಜದಲ್ಲಿ ಏನಾಗುತ್ತೆ, ತಾರತಮ್ಯ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ಹಾಗಾಗಿ ಯಾವಾಗ ನಮ್ಮ ಭಾರತಕ್ಕೆ ಸ್ವತಂತ್ರ ಬರುತ್ತೆ, ನಂತರ ಸಂವಿಧಾನ ಜಾರಿಯಾಗುತ್ತೆ, ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಎಲ್ರಿಗೂ ಕೂಡ ಸಮಾನತೆಯ ಹಕ್ಕಿರುತ್ತೆ ಅನ್ನುವಂತಹ ಆಧಾರದ ಮೇಲೆ ಬಿರುದುಗಳ ರದ್ದತಿಯನ್ನು ವಿಧಿ 18ರಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ. ಹಾಗಾಗಿ ಯಾರೂ ಕೂಡ ಬಿರುದುಗಳನ್ನು ಸ್ವೀಕಾರ ಮಾಡಬಾರ್ದು ಅನ್ನುವಂಥ ಮಾಹಿತಿಯನ್ನು ನಾವು ಈ ಒಂದು ವಿಧಿಯಲ್ಲಿ ನೋಡ್ಬೋದಾಗಿರುತ್ತೆ. ಇನ್ನು ಈ ಒಂದು ವಿಧಿಯ ಪ್ರಮುಖ 4 ವಿಷಯಗಳನ್ನು ನಾವು ನೋಡೋದಾದರೆ, ಮೊದಲಿಗೆ ರಾಜ್ಯವು ಯಾವುದೇ ಬಿರುದುಗಳನ್ನು ನೀಡುವಂತಿಲ್ಲ. ಅಂದರೆ ಮಿಲಿಟರಿ ಅಂತ ಹೇಳಿ ಬಂದಾಗ ನಾವು ಜನರಲ್ ಅಂತ ಹೇಳಿ ನೋಡ್ತೀವಿ, ನಂತರ ಕರ್ನಲ್ ಅಂತ ಹೇಳಿ ನೋಡ್ತೇವೆ, ನಂತರ ಶೈಕ್ಷಣಿಕ ಕ್ಷೇತ್ರ ಅಂತ ಹೇಳಿ ಬಂದಾಗ ಡಾಕ್ಟರ್ ಅಂತ ಹೇಳಿ ನೋಡ್ತೇವೆ, ಪ್ರೊಫೆಸರ್ ಅಂತ ಹೇಳಿ ನೋಡ್ತೇವೆ, ಲಾಯರ್ ಅಂತ ಹೇಳಿ ನೋಡ್ತೇವೆ. ಹಾಗಾಗಿ ಈ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಹಾಗೆ ಮಿಲಿಟರಿ ಕ್ಷೇತ್ರಗಳ ಅರ್ಹತೆಗಳನ್ನು ಹೊರತುಪಡಿಸಿ ರಾಜ್ಯವು ಯಾವುದೇ ರೀತಿಯಾದಂತಹ ಬಿರುದುಗಳನ್ನು ಕೊಡಬಾರದು ಅನ್ನುವಂತಹ ಮಾಹಿತಿಯನ್ನು ಈ ವಿಧಿ ನಮಗೆ ತಿಳಿಸ್ತಾ ಹೋಗುತ್ತೆ. ಸೊ ನಂತರ ವಿದೇಶಿ ಬಿರುದುಗಳ ನಿಷೇಧ. ಅಂದರೆ ಭಾರತದ ಯಾವುದೇ ನಾಗರಿಕನು ವಿದೇಶ ರಾಜ್ಯದಿಂದ ಅಥವಾ ವಿದೇಶದಿಂದ ಯಾವುದೇ ಬಿರುದುಗಳನ್ನು ಸ್ವೀಕಾರ ಮಾಡಬಾರ್ದು ಅನ್ನುವಂಥ ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗುತ್ತೆ. ಸೊ ನಂತರದಲ್ಲಿ ವಿದೇಶಿಯರಿಗೆ ಈ ಒಂದು ಬಿರುದುಗಳನ್ನು ಪಡೆಯುವುದರಲ್ಲಿ ನಿರ್ಬಂಧವನ್ನು ಹೇರಿದ್ದಾರೆ. ಭಾರತ ಸರ್ಕಾರದ ಅಡಿಯಲ್ಲಿ ಲಾಭದಾಯಕ ಹುದ್ದೆಯಲ್ಲಿರುವಂತಹ ವಿದೇಶಿ ವ್ಯಕ್ತಿಯು ರಾಷ್ಟ್ರಪತಿಗಳ ಅನುಮತಿ ಇಲ್ಲದೆ ಯಾವುದೇ ರೀತಿಯಾಗಿ ವಿದೇಶಿ ಬಿರುದುಗಳನ್ನು ಪಡೆಯುವಂತಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಡ್ತಾ ಹೋಗುತ್ತೆ. ನಂತರ ರಾಷ್ಟ್ರಪತಿಗಳ ಅನುಮತಿ ಅಂತ ಹೇಳಿ ಬಂದಾಗ ವಿದೇಶದಿಂದ ಯಾವುದೇ ಉಡುಗೊರೆ ಅಥವಾ ಸಂಭಾವನೆ ಪಡೆಯಲು ರಾಷ್ಟ್ರಪತಿಗಳ ಪೂರ್ವ ಅನುಮತಿಯನ್ನು ಪಡೆದು ನಂತರ ಆ ಒಂದು ಗಿಫ್ಟನ್ನು ಹಾಗೆ ಸಂಭಾವನೆಯನ್ನು ಪಡಿಬೇಕಾಗಿರುತ್ತೆ. ಸೊ ಇದಿಷ್ಟು ಕೂಡ ವಿಧಿ 18ರಲ್ಲಿ ಬರುವಂತಹ ಪ್ರಮುಖ ಮಾಹಿತಿಗಳು ಆಗಿರುತ್ತೆ. ಹಾಗಾಗಿ ಇಲ್ಲಿ ಪದ್ಮ ಪ್ರಶಸ್ತಿಗಳು ಕೂಡ ಬಿರುದುಗಳಿಗೆ ಸಮವಾಗಿದೆ. ಹಾಗಾಗಿ ಬಿರುದುಗಳನ್ನು ಹೇಗೆ ರದ್ದು ಮಾಡ್ತೀವೋ ಅದೇ ರೀತಿ ಈ ಪದ್ಮ ಪ್ರಶಸ್ತಿಗಳನ್ನು ಕೂಡ ರದ್ದು ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ 1977ರಿಂದ 1979ರವರೆಗೆ ಈ ಪದ್ಮ ಪ್ರಶಸ್ತಿಗಳನ್ನು ರದ್ದು ಮಾಡಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ,
ಸೊ ಇದಾದ ನಂತರ ಇಲ್ಲಿ ನಾನು ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದೇನೆ ನೋಡಿ. ಬ್ರಿಟಿಷರ ಕಾಲದ ಬಿರುದುಗಳು ಅಂತ ಹೇಳಿ ಬಂದಾಗ ರಾಯ್ ಬಹದ್ದೂರ್ ಅಂತ ಹೇಳಿ ಕೊಡ್ತಾ ಇದ್ರು, ಖಾನ್ ಬಹದ್ದೂರ್ ಅಂತ ಹೇಳಿ ಕೊಡ್ತಾ ಇದ್ರು, ನಂತರ ಸರ್ ಅನ್ನುವಂತಹ ಬಿರುದನ್ನು ಕೊಡ್ತಾ ಇದ್ರು, ನಂತರ ನೈಟ್ಹುಡ್ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ರು. ಸೊ ಇವುಗಳನ್ನು ನಾವು ಬಿರುದು ಅಂತ ಹೇಳಿ ಕರಿಬಹುದಾಗಿರುತ್ತೆ. ಆದರೆ ಭಾರತದ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಪದ್ಮ ವಿಭೂಷಣ ಆಗಿರ್ಬೋದು, ಪದ್ಮ ಭೂಷಣ ಆಗಿರ್ಬೋದು, ಪದ್ಮಶ್ರೀ ಆಗಿರ್ಬೋದು, ಇವು ಸಾಧಕರಿಗೆ ನೀಡುವಂತಹ ಗೌರವ ಆಗಿರುತ್ತೆ ಹೊರತು ಇದು ಬಿರುದುಗಳು ಆಗಿರೋದಿಲ್ಲ. ನಂತರ ಬ್ರಿಟಿಷರ ಕಾಲದಲ್ಲಿ ಕೊಡ್ತಿದ್ದಂತಹ ಈ ಬಿರುದುಗಳ ಉದ್ದೇಶ ಏನಾಗಿರುತ್ತೆ, ಸಮಾಜದಲ್ಲಿ ಮೇಲು ಕೀಳು ಅಂತ ಹೇಳಿ ಒಂದು ತಾರತಮ್ಯವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಈ ಬಿರುದುಗಳನ್ನು ಕೊಡ್ತಾ ಇರ್ತಾರೆ. ಆದರೆ ನಮ್ಮ ಭಾರತ ಸರ್ಕಾರ ಕೊಡ್ತಿರುವಂತಹ ಪದ್ಮ ಪ್ರಶಸ್ತಿಗಳೇನಿರುತ್ತೆ, ಇದು ಒಬ್ಬರು ಸಾಧಕರು ಸಮಾಜಕ್ಕೆ ನೀಡಿದಂತಹ ಅಸಾಧಾರಣವಾದಂತಹ ಸೇವೆಯನ್ನು ಗುರುತಿಸಿ ಅವರನ್ನು ಗೌರವಿಸುವಂತಹ ಪ್ರಶಸ್ತಿಗಳಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಇನ್ನು ಬ್ರಿಟಿಷರು ಕೊಡುವಂತಹ ಈ ಬಿರುದುಗಳೇನಿರುತ್ತೆ, ಇವುಗಳನ್ನು ಆ ವ್ಯಕ್ತಿ ಅವರ ಹೆಸರಿನ ಮುಂದೆ ನಂತರ ಅವರ ಹೆಸರಿನ ಹಿಂದೆ ಬಳಸ್ಕೊಳ್ಬೋದಾಗಿರುತ್ತೆ. ಅಂದರೆ ರಾಯ್ ಬಹದ್ದೂರ್ ಅಂತ ಹೇಳಿ, ನಂತರ ಖಾನ್ ಬಹದ್ದೂರ್ ಅಂತ ಹೇಳಿ, ಅಥವಾ ಸರ್ ಅಂತ ಹೇಳಿ ಏನು ಮಾಡ್ಬೋದಾಗಿರುತ್ತೆ, ಆ ವ್ಯಕ್ತಿಗಳು ಈ ಒಂದು ಹೆಸರನ್ನು ಅವರ ಹೆಸರಿನ ಮುಂದೆ ಬಳಕೆಯನ್ನು ಮಾಡ್ಬೋದಾಗಿರುತ್ತೆ. ಆದರೆ ನಮ್ಮ ಭಾರತ ಸರ್ಕಾರದಿಂದ ಕೊಡುವಂತಹ ಪದ್ಮ ಪ್ರಶಸ್ತಿಗಳೇನಿರುತ್ತೆ, ಅವುಗಳನ್ನು ಹೆಸರಿನ ಭಾಗವಾಗಿ ಬಳಸಲು ಸಂವಿಧಾನಾತ್ಮಕವಾಗಿ ನಿಷೇಧವಿರುವಂಥದ್ದನ್ನು ನಾವು ನೋಡ್ಬೋದು. ಹಾಗಾಗಿ ಪದ್ಮ ವಿಭೂಷಣ ಅಂತ ಹೇಳಿ, ಪದ್ಮಭೂಷಣ ಅಂತ ಹೇಳಿ, ಅಥವಾ ಪದ್ಮಶ್ರೀ ಅಂತ ಹೇಳಿ ಹೆಸರಿನ ಮುಂದೆ ಅಥವಾ ಹೆಸರಿನ ಹಿಂದೆ ಈ ಪ್ರಶಸ್ತಿಗಳ ಹೆಸರನ್ನು ಬಳಕೆ ಮಾಡಬಾರ್ದು ಅಂತ ಹೇಳಿ ಇಲ್ಲಿ ನಿಷೇಧವನ್ನು ಮಾಡಲಾಗಿದೆ. ನಂತರ ಈ ಬ್ರಿಟಿಷರ ಕಾಲದ ಬಿರುದುಗಳೇನಿರುತ್ತೆ, ಇದು ವಂಶ ಪಾರಂಪರೆಯಾಗಿ ಬರ್ತಿರುತ್ತೆ. ಆದರೆ ನಮ್ಮ ಭಾರತದ ಪದ್ಮ ಪ್ರಶಸ್ತಿಗಳೇನಿರುತ್ತೆ, ಇದು ಕೇವಲ ಆ ವ್ಯಕ್ತಿಯ ಸಾಧನೆಗೆ ಮಾತ್ರ ಸೀಮಿತವಾಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಒಂದು ಬಿರುದು ಅಥವಾ ಒಂದು ಪ್ರಶಸ್ತಿಗೆ ಇರುವಂತಹ ವ್ಯತ್ಯಾಸಗಳನ್ನು ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೊಂದು ಸಂದರ್ಭ ಬರುತ್ತೆ ಈ ಪದ್ಮ ಪ್ರಶಸ್ತಿಗಳನ್ನು ಸ್ಥಗಿತ ಮಾಡುವಂತಹ ಒಂದು ವಿಚಾರ. 1992ರಲ್ಲಿ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಆಗುತ್ತೆ. ಆ ಸಂದರ್ಭದಲ್ಲಿ 1993, 1994, 1995 ಹಾಗೆ 1996, 96ರಲ್ಲಿ ತೀರ್ಪು ಬರುತ್ತೆ. ನಂತರ 1997. ಸೊ ಇಲ್ಲಿಯವರೆಗೆ ಪದ್ಮ ಪ್ರಶಸ್ತಿಗಳನ್ನು ಸ್ಥಗಿತ ಮಾಡಿರ್ತಾರೆ. ಅಂದರೆ ಯಾವುದೇ ಸಾಧಕರಿಗೆ ಪದ್ಮ ಪ್ರಶಸ್ತಿಗಳನ್ನು ಕೊಟ್ಟಿರೋದಿಲ್ಲ ಈ ಒಂದು ಕೋರ್ಟ್ ಕೇಸಿಂದ. ಏನಿದು ಕೋರ್ಟ್ ಕೇಸ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ಬಾಲಾಜಿ ರಾಘವನ್ ಕೇಸ್ನ ಒಂದು ಮೂಲ ವಿಚಾರ ಏನಾಗಿರುತ್ತೆ ಅಂದರೆ, ಈ ಪದ್ಮ ಪ್ರಶಸ್ತಿಗಳು ವಿಧಿ 18ಕ್ಕೆ ವಿರುದ್ಧವಾಗಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟಲ್ಲಿ ಮೊಕದ್ದಮೆಯನ್ನು ಹೂಡಿರ್ತಾರೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ, 1996ರಲ್ಲಿ ಒಂದು ಮಹತ್ವದ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಒಂದೇ ಸೆಂಟೆನ್ಸಲ್ಲಿ ನಾವು ತೀರ್ಪನ್ನು ನೋಡ್ಬೋದು. ಸುಪ್ರೀಂ ಕೋರ್ಟ್ ಹೇಳುತ್ತೆ, ಪದ್ಮ ಪ್ರಶಸ್ತಿಗಳು ಬಿರುದುಗಳಲ್ಲ, ಪದ್ಮ ಪ್ರಶಸ್ತಿಗಳು ಗೌರವಗಳು ಆಗಿದೆ. ಅಂದರೆ ಪದ್ಮ ಪ್ರಶಸ್ತಿಗಳು ಯಾವುದೇ ರೀತಿಯಾದಂತಹ ಬಿರುದುಗಳನ್ನು ಒಳಗೊಂಡಿರೋದಿಲ್ಲ ಅಥವಾ ಬಿರುದು ಆಗಿರೋದಿಲ್ಲ. ಇದು ಸಾಧನೆಯನ್ನು ಮಾಡಿರುವಂತಹ ಸಾಧಕರಿಗೆ ನೀಡುವಂತಹ ಗೌರವಗಳು ಅಂತ ಹೇಳಿ ಒಂದು ಮಹತ್ವದ ತೀರ್ಪನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಅರ್ಹತೆಯನ್ನು ಗುರುತಿಸುವಂಥದ್ದು, ಅವರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಸಮಾನತೆಯ ತತ್ವಕ್ಕೆ ವಿರುದ್ಧವಾಗಿರೋದಿಲ್ಲ. ಬದಲಿಗೆ ಸಾಧಕರನ್ನು ಗೌರವಿಸುವಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣವಾಗಿರುತ್ತೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಮಗೆ ತೀರ್ಪನ್ನು ಕೊಡ್ತಾ ಹೋಗುತ್ತೆ. ನಂತರ ಪದ್ಮ ಪ್ರಶಸ್ತಿಯ ವಿಜೇತರು ತಮ್ಮ ಹೆಸರಿನ ಮುಂದೆ ಪದ್ಮಶ್ರೀ ಆಗಿರ್ಬೋದು, ಪದ್ಮ ವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಅಥವಾ ಅವರ ಹೆಸರಿನ ಹಿಂದೆ ಪ್ರಶಸ್ತಿಯ ಹೆಸರನ್ನು ಬಳಸುವಂತಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ಕೊಡ್ತಾರೆ. ಹಾಗೆ ಬಳಸಿದರೆ ಪ್ರಶಸ್ತಿಯನ್ನು ವಾಪಸ್ ಪಡೆಯುವಂತಹ ಅಧಿಕಾರ ಸರ್ಕಾರಕ್ಕೆ ಇರುತ್ತೆ ಅಂತ ಹೇಳಿ ಮತ್ತೊಂದು ಮಾಹಿತಿಯನ್ನು ತಿಳಿಸ್ತಾರೆ. ಹಾಗಾಗಿ ಬಾಲಾಜಿ ರಾಘವನ್ ರವರ ಒಂದು ಕೇಸ್ ಏನಿರುತ್ತೆ, ಇದರಿಂದಾಗಿ ಪದ್ಮ ಪ್ರಶಸ್ತಿಗಳು ಬಿರುದುಗಳಲ್ಲ, ಬದಲಿಗೆ ಗೌರವ
ಅನುಭವಗಳು ಆಗಿರುತ್ತೆ ಅನ್ನುವಂತಹ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಈ ಪದ್ಮ ಪ್ರಶಸ್ತಿಯ ಆಯ್ಕೆಯ ಸಮಿತಿ ಅಂತ ಹೇಳಿ ಬಂದಾಗ ಈ ಒಂದು ಸಮಿತಿಯನ್ನು ಪ್ರತಿ ವರ್ಷ ಪ್ರಧಾನಮಂತ್ರಿಗಳಿಂದ ರಚನೆಯನ್ನು ಮಾಡಲಾಗುತ್ತೆ. ಈ ಒಂದು ಸಮಿತಿಯ ಮುಖ್ಯಸ್ಥರು ಅಂತ ಹೇಳಿ ಬಂದಾಗ ಭಾರತದ ಕ್ಯಾಬಿನೆಟ್ ಕಾರ್ಯದರ್ಶಿಗಳನ್ನು ನೋಡ್ಬೋದಾಗಿರುತ್ತೆ. ಇನ್ನು ಸದಸ್ಯರು ಅಂತ ಹೇಳಿ ಬಂದಾಗ ಗೃಹ ಕಾರ್ಯದರ್ಶಿಗಳನ್ನು ನೋಡ್ತೇವೆ, ನಂತರ ರಾಷ್ಟ್ರಪತಿಗಳ ಕಾರ್ಯದರ್ಶಿಗಳನ್ನು ನೋಡ್ತೇವೆ, ಹಾಗೆ 4 ರಿಂದ 6 ಗಣ್ಯ ವ್ಯಕ್ತಿಗಳನ್ನು ಕೂಡ ಈ ಒಂದು ಸಮಿತಿಯಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಅಂತಿಮ ಅನುಮೋದನೆ ಅಂತ ಹೇಳಿ ಬಂದಾಗ ಸಮಿತಿ ಏನು ಮಾಡುತ್ತೆ, ಸಾಧಕರ ಪಟ್ಟಿಯನ್ನು ಪ್ರಧಾನಮಂತ್ರಿಗಳಿಗೆ ಸಲ್ಲಿಸುತ್ತೆ, ನಂತರ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಗುತ್ತೆ, ನಂತರ ಅಂತಿಮ ಅನುಮೋದನೆಯನ್ನು ಇವರು ಪಡ್ಕೊಳ್ತಾರೆ ಅಂತ ಹೇಳಿ ನೋಡ್ಬೋದು. ನಂತರ ಪ್ರಶಸ್ತಿಗಳನ್ನು ಪ್ರಕಟಣೆಯನ್ನು ಮಾಡಲಾಗತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಸಾಧಕರು ಅಂತ ಹೇಳಿ ಬಂದಾಗ ಅವರ ಹೆಸರನ್ನು ಯಾರು ನಾಮ ನಿರ್ದೇಶನವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡೋದಾದರೆ ಒಂದು ಕಾಲದಲ್ಲಿ ಏನಾಗುತ್ತೆ, ಈ ಒಂದು ಪ್ರಕ್ರಿಯೆ ಎಲ್ಲವೂ ಕೂಡ ಸರ್ಕಾರದ ಮಟ್ಟಕ್ಕೆ ಸೀಮಿತವಾಗಿರುತ್ತೆ. ಆದರೆ ಪ್ರಸ್ತುತ ಏನಾಗಿದೆ, ಈ ನಾಮ ನಿರ್ದೇಶನ ಅನ್ನುವಂತಹ ಪ್ರಕ್ರಿಯೆ ಬಹಳಷ್ಟು ಪಾರದರ್ಶಕವಾಗಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ಸ್ವಯಂ ನಾಮ ನಿರ್ದೇಶನದ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಯಾವುದೇ ಭಾರತೀಯ ನಾಗರಿಕನು ತಾನೇ ಪ್ರಶಸ್ತಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಅಥವಾ ಇನ್ನೊಬ್ಬ ಸಾಧಕನ ಹೆಸರನ್ನು ಸೂಚಿಸಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಂತರ ರಾಜ್ಯ ಸರ್ಕಾರಗಳು ಅಂತ ಹೇಳಿ ಬಂದಾಗ ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಂತ ಹೇಳಿ ಬಂದಾಗ ಆಯಾ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯದ ಸಾಧಕರ ಹೆಸರನ್ನು ಕೂಡ ಶಿಫಾರಸನ್ನು ಮಾಡಬಹುದಾಗಿರುತ್ತೆ. ನಂತರ ಕೇಂದ್ರ ಸಚಿವಾಲಯ ಅಂತ ಹೇಳಿ ಬಂದಾಗ ವಿವಿಧ ಸಚಿವಾಲಯಗಳು ತಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾಧಕರನ್ನು ಸೂಚಿಸಬಹುದಾಗಿರುತ್ತೆ. ನಂತರ ಭಾರತ ರತ್ನ ವಿಜೇತರು ಮತ್ತು ಹಿಂದಿನ ಪದ್ಮ ವಿಜೇತರು ಏನಿರ್ತಾರೆ ಇವರು ಕೂಡ ಸಾಧಕರ ಹೆಸರನ್ನು ಸೂಚಿಸುವಂತಹ ಅವಕಾಶಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಪ್ರಸ್ತುತ ಸಾಧಕರನ್ನು ಯಾರು ಬೇಕಾದರೂ ನಾಮ ನಿರ್ದೇಶನವನ್ನು ಮಾಡಬಹುದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಮತ್ತೊಂದು ಕಾನ್ಸೆಪ್ಟ್ ಇದೆ, ಜನಸಾಮಾನ್ಯರ ಪದ್ಮ ಅಂತ ಹೇಳಿ. ಅಂದರೆ ಪೀಪಲ್ಸ್ ಪದ್ಮ ಅನ್ನುವಂತಹ ಒಂದು ಆನ್ಲೈನ್ ಪೋರ್ಟಲನ್ನು ಕೂಡ ಓಪನನ್ನು ಮಾಡಿದ್ದಾರೆ. ಈ ಎಲ್ಲ ನಾಮ ನಿರ್ದೇಶನಗಳನ್ನು ಪ್ರತಿ ವರ್ಷ ಮೇ 1ರಿಂದ ಸೆಪ್ಟೆಂಬರ್ 15ರ ನಡುವೆ ಕೇಂದ್ರ ಸರ್ಕಾರದ ಅಧಿಕೃತವಾದಂತಹ ವೆಬ್ಸೈಟ್ ಆದ ಪದ್ಮ ಪೋರ್ಟಲ್ ಅನ್ನುವಂತಹ ಆನ್ಲೈನ್ ಪೋರ್ಟಲ್ನ ಮೂಲಕ ನಾಮ ನಿರ್ದೇಶನಗಳನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿ ಯಾರಾದರೂ ಸಾಮಾನ್ಯ ನಾಗರಿಕರು ಕೂಡ ತಮ್ಮ ಹಳ್ಳಿಯ ಅನ್ಸನ್ ಹೀರೋ ಅಂತ ಹೇಳಿ ಬರ್ತಾರೆ, ಅಂದರೆ ಇವರನ್ನು ಅಜ್ಞಾತ ಸಾಧಕರ ಹೆಸರನ್ನು ಕೂಡ ನಾಮಿನೇಟ್ ಮಾಡ್ಬೋದಾಗಿರುತ್ತೆ. ಹಾಗಾಗಿ ಪೀಪಲ್ಸ್ ಪದ್ಮ ಅನ್ನುವಂತಹ ಆನ್ಲೈನ್ ಪೋರ್ಟಲ್ ಏನಿದೆ ಇದರಲ್ಲಿ ಎಲ್ರಿಗೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಅನ್ಸಂಗ್ ಹೀರೋಸ್ ಅಂದರೆ ಯಾರು ಅಂತ ಹೇಳಿ ಮೊದಲಿಗೆ ನೋಡ್ತಾ ಹೋಗೋಣ. ಕಳೆದ ಕೆಲವು ವರ್ಷಗಳಿಂದ ಕೇಂದ್ರ ಸರ್ಕಾರ ಏನು ಮಾಡಿದೆ, ಪದ್ಮ ಪ್ರಶಸ್ತಿಗಳನ್ನು ಜನಸಾಮಾನ್ಯರ ಪ್ರಶಸ್ತಿಗಳಾಗಿ ಪೀಪಲ್ಸ್ ಪದ್ಮ ಅನ್ನುವಂತಹ ಗುರಿಯನ್ನು ಹೊಂದಿದೆ. ಹಾಗಾಗಿ ಈ ವರ್ಗದಲ್ಲಿ ಈ ಹಳ್ಳಿಗಳಲ್ಲಿ ಯಾವುದೇ ರೀತಿಯಾಗಿ ಪ್ರಚಾರವನ್ನು ಪಡೆದುಕೊಳ್ಳದೆ, ಪ್ರಸಿದ್ಧಿಯ ಹಂಬಲವಿಲ್ಲದೆ ಹಳ್ಳಿಗಳಲ್ಲಿ ಅಥವಾ ತಳಮಟ್ಟದಲ್ಲಿ ಸಮಾಜಕ್ಕಾಗಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ತಂದಿರುವಂತಹ ಸಾಧಕರನ್ನು ನಾವು ಅನ್ಸಂಗ್ ಹೀರೋಸ್ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನಂತರದಲ್ಲಿ ಹೆಚ್ಚಿನವರಿಗೆ ಈ ಸಾಧಕರ ಬಗ್ಗೆ ಮಾಹಿತಿಗಳು ಗೊತ್ತಿರೋದಿಲ್ಲ. ಇವರು ಏನು ಮಾಡ್ತಾ ಇದ್ದಾರೆ, ಇವರ ಸಾಧನೆಯ ಇತಿಹಾಸ ಆಗಿರ್ಬೋದು, ಇದು ಯಾವುದೂ ಕೂಡ ಗೊತ್ತಿರೋದಿಲ್ಲ. ಹಾಗಾಗಿ ಯಾವುದೇ ರೀತಿಯಾಗಿ ಪ್ರಚಾರವಿಲ್ಲದಂತಹ ಹಳ್ಳಿಗಳಲ್ಲಿ ದೊಡ್ಡ ಮಟ್ಟದಾಗಿ ಸಾಧನೆಯನ್ನು ಮಾಡಿರುವಂತಹ ಸಾಧಕರನ್ನು ಗುರುತಿಸಿ ಅವರಿಗೆ ಅನ್ಸಂಗ್ ಹೀರೋಸ್ ಅನ್ನುವಂತಹ ವರ್ಗದಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಯಾರೆಲ್ಲ ಅನ್ಸಂಗ್ ಹೀರೋಸ್ ಅನ್ನುವಂತಹ ಒಂದು ವರ್ಗಕ್ಕೆ ನಾಮಿನೇಟ್ ಆಗಿರ್ತಾರೆ ಅವರಿಗೆ ಸರ್ಕಾರ ಏನು ಮಾಡುತ್ತೆ, ಅವರ ಕಾರ್ಯಕ್ಷೇತ್ರಕ್ಕೆ ಗುಪ್ತವಾಗಿ ಅಧಿಕಾರಿಗಳನ್ನು ಕಳಿಸ್ತಾರೆ. ಅವರು ಯಾವ ಸಾಧನೆಯನ್ನು ಮಾಡ್ತಾ ಇದ್ದಾರೆ, ಅವರ ಹಿನ್ನೆಲೆ ಯಾವುದು, ಅಥವಾ ಅವರ ಕಾರ್ಯಕ್ಷೇತ್ರ ನಿಜನಾ ಅಥವಾ ಅದರ ಫಲಾನುಭವಿಗಳು ಯಾರಾಗಿದ್ದಾರೆ ಅನ್ನುವಂತಹ ಎಲ್ಲ ವಿಚಾರಗಳನ್ನು ಪರಿಶೀಲನೆಯನ್ನು ಮಾಡಿ ಅವರ ಒಂದು ನಾಮಿನೇಟ್ ಏನಿರುತ್ತೆ ಅದನ್ನು ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ಗ್ರೌಂಡ್ ವ್ಯಾಲಿಡೇಷನ್ ಅಂತ ಹೇಳಿ ಕರೆಯಲಾಗುತ್ತೆ.
ಸೊ ನಂತರ ಈ ಪ್ರಶಸ್ತಿಗಳ ಸಂಖ್ಯೆ ಅಂತ ಹೇಳಿ ಬಂದಾಗ ಬಹಳಷ್ಟು ಇಂಪಾರ್ಟೆಂಟ್ ಆಗುವಂಥದ್ದು, ಒಂದು ವರ್ಷದಲ್ಲಿ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಕೊಡಬೇಕು ಅಂತ ಹೇಳಿ ಬಂದಾಗ 120ರ ಮಿತಿಯ ನಿಯಮಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ ಒಂದು ವರ್ಷದಲ್ಲಿ ನೀಡಲಾಗುವಂತಹ ಒಟ್ಟು ಪದ್ಮ ಪ್ರಶಸ್ತಿಗಳ ಸಂಖ್ಯೆ 120ಕ್ಕಿಂತ ಹೆಚ್ಚಿರಬಾರದು ಅನ್ನುವಂತಹ ನಿಯಮವನ್ನು ನಾವು ನೋಡ್ಬೋದಾಗಿರುತ್ತೆ. ಇಲ್ಲಿ ಒಟ್ಟು ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ನಾವು ಪದ್ಮ ವಿಭೂಷಣವನ್ನು, ಪದ್ಮಭೂಷಣವನ್ನು, ಪದ್ಮಶ್ರೀ ಪ್ರಶಸ್ತಿಗಳನ್ನು ಒಳಗೊಂಡಂತೆ 120ಕ್ಕಿಂತ ಹೆಚ್ಚಿನ ಪದ್ಮ ಪ್ರಶಸ್ತಿಗಳು ಇರಬಾರ್ದು ಅನ್ನುವಂತಹ ನಿಯಮವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ 120 ಅಂತ ಹೇಳಿ ಬಂದಾಗ ಕೆಲವೊಂದಿಷ್ಟು ನಾವು ವಿನಾಯಿತಿಗಳನ್ನು ಕೂಡ ನೋಡ್ಬೋದಾಗಿರುತ್ತೆ. ಮೊದಲಿಗೆ ಮರಣೋತ್ತರ ಪ್ರಶಸ್ತಿಗಳು ಅಂತ ಬಂದಾಗ ಒಬ್ಬ ಸಾಧಕನಿಗೆ ನೀಡಲಾಗುವಂತಹ ಮರಣೋತ್ತರ ಪ್ರಶಸ್ತಿ ಏನಿರುತ್ತೆ ಇದನ್ನು ಈ 120ರ ಲೆಕ್ಕಾಚಾರದಲ್ಲಿ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ನಂತರ ವಿದೇಶಿಗರು ಅಂತ ಬಂದಾಗ ವಿದೇಶಿ ಪ್ರಜೆಗಳಿಗೆ, ಅನಿವಾಸಿ ಭಾರತೀಯರಿಗೆ ಪ್ರಶಸ್ತಿಯನ್ನು ಕೊಟ್ಟರೆ ಅದನ್ನು ಕೂಡ ಈ 120ರಲ್ಲಿ ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಳೋದಿಲ್ಲ. ಓಕೆ, ಸೊ ಇದಾದ ನಂತರ 2026ರ ಅಂಕಿಅಂಶಗಳನ್ನು ನಾವು ನೋಡ್ತಾ ಹೋದರೆ 2026ರಲ್ಲಿ ಒಟ್ಟು ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ 131 ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮರಣೋತ್ತರವಾಗಿ ನಾವು 16 ಪ್ರಶಸ್ತಿಗಳನ್ನು ನೋಡಿದ್ರೆ ವಿದೇಶಿಗರಿಗೆ 6 ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇವುಗಳನ್ನು ಕಳೆದ್ರೆ ನಾರ್ಮಲ್ ಆಗಿ 120 ಪ್ರಶಸ್ತಿಗಳು ಆಗತ್ತೆ. ಓಕೆ, ಸೊ ಇದಾದ ನಂತರ ಇಲ್ಲಿಯವರೆಗೆ ಅಂದರೆ 1954ರಲ್ಲಿ ಏನು ಪದ್ಮ ಪ್ರಶಸ್ತಿಗಳು ಆರಂಭ ಆಯಿತು ಅಲ್ಲಿಂದ ಹಿಡಿದು 2026ರವರೆಗೆ ಪದ್ಮ ಪ್ರಶಸ್ತಿಗಳನ್ನು ಅಧಿಕೃತವಾಗಿ ಎಷ್ಟು ಜನ ಪಡೆದಿದ್ದಾರೆ ಅಂತ ಹೇಳಿ ನಾವು ನೋಡೋದಾದರೆ, ಪದ್ಮ ವಿಭೂಷಣ ಅಂತ ಹೇಳಿದ್ರೆ ಇಲ್ಲಿವರೆಗೂ 335ಕ್ಕೂ ಹೆಚ್ಚು ಸಾಧಕರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನೋಡ್ಬೋದು. ನಂತರ ಪದ್ಮಭೂಷಣ ಅಂತ ಬಂದಾಗ 1310ಕ್ಕೂ ಹೆಚ್ಚು ಸಾಧಕರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನೋಡ್ಬೋದು. ನಂತರ ಪದ್ಮಶ್ರೀ ಅಂತ ಹೇಳಿ ಬಂದಾಗ 3600ಕ್ಕೂ ಹೆಚ್ಚು ಸಾಧಕರು ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನೋಡ್ಬೋದು. ಒಟ್ಟಾರೆಯಾಗಿ ನಾವು 5245ಕ್ಕೂ ಹೆಚ್ಚು ನಾಗರಿಕರು ಈ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇಲ್ಲಿ ಮತ್ತೊಂದು ಮಾಹಿತಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಡ್ಯುಯೋ ಕೇಸ್ ಅಂತ ಹೇಳಿ ಬರುತ್ತೆ, ಅಂದರೆ ಜೋಡಿ ಪ್ರಶಸ್ತಿ ಅಂತ ಹೇಳಿ. ಸೊ ಏನಿದು ನೋಡ್ತಾ ಹೋಗೋಣ. ಒಂದೇ ಕ್ಷೇತ್ರದಲ್ಲಿ ಜೊತೆಯಾಗಿ ಕೆಲಸ ಮಾಡಿದ ಇಬ್ಬರು ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ನೀಡಿದಾಗ ಆ ಪ್ರಶಸ್ತಿಯನ್ನು ಒಂದೇ ಪ್ರಶಸ್ತಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಅಂದರೆ ಈ 120ರ ಮಿತಿಯ ನಿಯಮ ಏನಿದೆ ಇದರಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಪ್ರಶಸ್ತಿಯನ್ನು ಕೊಟ್ಟರೂ ಕೂಡ ಅದನ್ನು ಒಂದೇ ಪ್ರಶಸ್ತಿ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಸೊ ಉದಾಹರಣೆಗೆ ಇಬ್ಬರು ಸಹೋದರರು ಸೇರಿ ಈ ಸಂಗೀತ ಕ್ಷೇತ್ರದಲ್ಲಿ ಒಂದೇ ರೀತಿಯಾಗಿ ಸಮಾನವಾಗಿ ಸಾಧನೆಯನ್ನು ಮಾಡಿರ್ತಾರೆ. ಹಾಗಾಗಿ ಇವರಿಬ್ಬರಿಗೂ ಕೂಡ ಪದ್ಮ ಪ್ರಶಸ್ತಿಯನ್ನು ಕೊಡಲಾಗತ್ತೆ. ಆದರೆ ಇವರಿಬ್ಬರ ಜೋಡಿ ಪ್ರಶಸ್ತಿಯನ್ನು ಒಂದೇ ಪ್ರಶಸ್ತಿ ಅಂತ ಹೇಳಿ 120ರ ನಿಯಮದ ಅಡಿಯಲ್ಲಿ ಪರಿಗಣನೆಯನ್ನು ಮಾಡಲಾಗುತ್ತೆ. ಸೊ ಇಲ್ಲಿ ಜೋಡಿ ಪ್ರಶಸ್ತಿ ಅಂತ ಹೇಳಿ ಬಂದಾಗ ನಿಮಗೆ ಕೆಲವೊಂದಿಷ್ಟು ಡೌಟ್ಸ್ಗಳಾಗಿರ್ಬೋದು, ಗೊಂದಲಗಳು ಕೂಡ ಬರ್ಬೋದು. ಏನಂತ, ಒಂದೇ ಕುಟುಂಬದವರು ಆಗಿರಬೇಕಾ ಅಥವಾ ಬೇರೆ ಬೇರೆ ಕುಟುಂಬದವರು ಆಗಿದ್ರೂ ಕೂಡ ಇಲ್ಲಿ ಪ್ರಶಸ್ತಿಯನ್ನು ಕೊಡ್ತಾರಾ, ಒಂದೇ ಕ್ಷೇತ್ರ ಆಗಿರಬೇಕಾ ಅಂತ ಹೇಳಿ. ಸೊ ಇದೆಲ್ಲದಕ್ಕೂ ಕೂಡ ಪರಿಹಾರವಾಗಿ ಇಲ್ಲೊಂದಿಷ್ಟು ಮಾಹಿತಿಗಳಿದೆ, ನೋಡ್ತಾ ಹೋಗೋಣ. ಸೊ ಇಲ್ಲಿ ಮೊದಲಿಗೆ ಕುಟುಂಬದವರು ಆಗಿರಬಹುದು, ಅದರಲ್ಲಿ ಅಣ್ಣ ತಮ್ಮ ಆಗಿರ್ಬೋದು, ಅಕ್ಕ ತಂಗಿ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು. ಸೊ ಯಾರೇ ಆಗಿರ್ಬೋದು, ಇವರು ಒಂದೇ ಕ್ಷೇತ್ರದಲ್ಲಿ ಒಂದೇ ಗುರಿಯೊಂದಿಗೆ ಕೆಲಸವನ್ನು ಮಾಡಿದರೆ, ಸಾಧನೆಯನ್ನು ಮಾಡಿದರೆ, ಅಥವಾ ಒಂದು ಸಂಸ್ಥೆಯಲ್ಲಿ ದುಡ್ದು ಆ ಒಂದು ಸಂಸ್ಥೆ ಸಮಾಜಕ್ಕೆ ಒಳಿತನ್ನು ಮಾಡಿದೆ ಅಂತ ಹೇಳಿದ್ರೆ ಅವರಿಬ್ಬರನ್ನು ಕೂಡ ಈ ಜೋಡಿ ಪ್ರಶಸ್ತಿಯ ಅಡಿಯಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತೆ. ಸೊ ನಂತರ ಕುಟುಂಬದ ಹೊರಗಿನ ವ್ಯಕ್ತಿಗಳು ಕೂಡ ಆಗಿರ್ಬೋದು. ಉದಾಹರಣೆಗೆ ಇಬ್ಬರು ಸ್ನೇಹಿತರು ಅಂತ ಹೇಳಿ ತೆಗೆದುಕೊಳ್ಳೋಣ, ಅಥವಾ ಜೊತೆಯಾಗಿ ಕೆಲಸ ಮಾಡುವಂತಹ ಸಹೋದ್ಯೋಗಿಗಳು ಅಂತ ಹೇಳಿ ತೆಗೆದುಕೊಳ್ಳೋಣ. ಇವರು ಒಂದು ಸಂಶೋಧನೆಯನ್ನು ಮಾಡಿರ್ತಾರೆ ಅಂತ ಹೇಳಿ ನೋಡೋಣ, ಅಥವಾ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಅದರಿಂದಾಗಿ ಸಮಾಜಕ್ಕೆ ಒಳಿತನ್ನು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇದ್ದರೆ ಖಂಡಿತವಾಗಿ ಅವರಿಗೆ ಈ ಜೋಡಿ ಪ್ರಶಸ್ತಿಯನ್ನು ಕೊಡಲಾಗತ್ತೆ.
ಸೊ ನಂತರದಲ್ಲಿ ಇಲ್ಲಿ ಜೋಡಿ ಪ್ರಶಸ್ತಿ ಅಂತ ಹೇಳಿ ಬಂದಾಗ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಕೂಡ ನೋಡ್ತೇವೆ. ಮೊದಲಿಗೆ ಒಂದೇ ಸಾಧನೆ, ಅಂದರೆ ಅವರಿಬ್ಬರೂ ಕೂಡ ಒಂದೇ ಸಾಧನೆಯನ್ನು ಮಾಡಿರಬೇಕು, ಒಂದೇ ಗುರಿಯನ್ನು ಹೊಂದಿರಬೇಕಾಗುತ್ತೆ. ಬೇರೆ ಬೇರೆ ಸಾಧನೆಯನ್ನು ಮಾಡಿದರೆ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದರೆ ಅವ್ರಿಗೆ ಜೋಡಿ ಪ್ರಶಸ್ತಿಯನ್ನು ಕೊಡೋದಿಲ್ಲ. ನಂತರ ಅವಿಭಾಜ್ಯ ಕೆಲಸ ಅಂತ ಹೇಳಿ ಬಂದಾಗ ಸೊ ಇಲ್ಲಿ ಅವ್ರು ಮಾಡುವಂಥ ಕೆಲಸ ಆಗಿರ್ಬೋದು, ಗುರಿ ಆಗಿರ್ಬೋದು, ಸೊ ಅವೆಲ್ಲದಕ್ಕೂ ಪ್ರತಿಯೊಬ್ಬರ ಪಾತ್ರ ಅನ್ನುವಂಥದ್ದು 50-50 ರೀತಿಯಲ್ಲಿ ಇರಬೇಕು. ಅಂದರೆ ಒಬ್ಬರನ್ನು ಹೊರತುಪಡಿಸಿದ್ರೆ ಆ ಸಾಧನೆ ಕಂಪ್ಲೀಟ್ ಆಗೋದಿಲ್ಲ ಅನ್ನುವ ರೀತಿಯಲ್ಲಿ ಇರಬೇಕಾಗತ್ತೆ. ನಂತರ ಒಂದೇ ಕ್ಷೇತ್ರದಲ್ಲಿ ಅವರು ಕೆಲಸವನ್ನು ಮಾಡಿರಬೇಕಾಗತ್ತೆ, ಅದರಿಂದಾಗಿ ಸಮಾಜಕ್ಕೆ ಒಳಿತು ಕೂಡ ಆಗಿರಬೇಕಾಗತ್ತೆ. ಓಕೆ, ಸೊ 2026ರಲ್ಲಿ 2 ಜೋಡಿಗಳಿಗೆ ಜೋಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಯಾರು ಏನು ನೋಡ್ತಾ ಹೋಗೋಣ. ಮೊದಲಿಗೆ ಪ್ರಶಸ್ತಿಯ ವಿಜೇತರು ಅಂತ ಹೇಳಿ ಬಂದಾಗ ಗಜೇಂದ್ರ ಸಿಂಗ್ ಮತ್ತು ಶ್ರೀಮತಿ ನಿರ್ಮಲಾ ದೇವಿ. ಕ್ಷೇತ್ರ ಅಂತ ಹೇಳಿ ಬಂದಾಗ ಸಮಾಜ ಸೇವೆ. ರಾಜ್ಯ ಅಂತ ಹೇಳಿ ಬಂದಾಗ ರಾಜಸ್ಥಾನ್ ಅಂತ ಹೇಳಿ ನೋಡ್ಬೋದು. ಇವರು ರಾಜಸ್ಥಾನದ ಗ್ರಾಮೀಣ ಭಾಗಗಳಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮಕ್ಕಳ ಹಕ್ಕುಗಳ ರಕ್ಷಣೆಗಾಗಿ ಕಳೆದ 3 ದಶಕಗಳಿಂದ ದಂಪತಿಗಳಾಗಿ ಜೊತೆಯಾಗಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಗೆ 2026ರಲ್ಲಿ ಪದ್ಮಶ್ರೀ ಜೋಡಿ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ಮತ್ತೊಂದು ಜೋಡಿ ಅಂತ ಹೇಳಿ ಬಂದಾಗ ಡಾಕ್ಟರ್ ಮನೋಜ್ ಕುಮಾರ್ ಮತ್ತು ಡಾಕ್ಟರ್ ಸರಿತಾ ಸಿಂಗ್ ಅಂತ ಹೇಳಿ. ಕ್ಷೇತ್ರ ಅಂತ ಹೇಳಿ ಬಂದಾಗ ನಾವು ವೈದ್ಯಕೀಯ ಅಂತ ಹೇಳಿ ನೋಡ್ಬೋದು. ರಾಜ್ಯ ಅಂತ ಹೇಳಿ ಬಂದಾಗ ಬಿಹಾರ್ ಅಂತ ಹೇಳಿ ನೋಡ್ಬೋದು. ಈ ವೈದ್ಯ ದಂಪತಿಗಳು ಬಿಹಾರದ ಅತ್ಯಂತ ಹಿಂದುಳಿದ ಪ್ರದೇಶಗಳಲ್ಲಿ ಉಚಿತ ಮೊಬೈಲ್ ಕ್ಲಿನಿಕ್ಗಳ ಮೂಲಕ ಸಾವಿರಾರು ಬಡ ಜನರಿಗೆ ಆರೋಗ್ಯ ಸೇವೆಯನ್ನು ನೀಡುತ್ತಿದ್ದಾರೆ. ವಿಶೇಷವಾಗಿ ಸಾಂಕ್ರಾಮಿಕ ರೋಗಗಳ ತಡೆಗಟ್ಟುವಲ್ಲಿ ಇವರ ಜಂಟಿ ಸಾಧನೆ ಅಪಾರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಹಾಗಾಗಿ 2026ರಲ್ಲಿ ಪದ್ಮಶ್ರೀ ಜೋಡಿ ಪ್ರಶಸ್ತಿ ಅಂತ ಹೇಳಿ ಬಂದಾಗ 2 ಜೋಡಿಗಳಿಗೆ ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಪದ್ಮ ಪ್ರಶಸ್ತಿಗಳನ್ನು ಪಡಿಬೇಕು ಅಂತ ಹೇಳಿದ್ರೆ ಯಾವ ಅರ್ಹತಾ ಮಾನದಂಡಗಳನ್ನು ಪೂರ್ಣಗೊಳಿಸಬೇಕು ಅಂತ ಹೇಳಿದ್ರೆ ಜಾತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು, ಲಿಂಗ ಆಗಿರ್ಬೋದು, ಸ್ಥಾನದ ಭೇದ ಭಾವವಿಲ್ಲದೆ ಭಾರತದ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವರು ಸಾಧನೆಯನ್ನು ಮಾಡಿದರೆ ಪದ್ಮ ಪ್ರಶಸ್ತಿಗಳನ್ನು ಪಡೀಲಿಕ್ಕೆ ಅವರಿಗೆ ಅರ್ಹತೆಯನ್ನು ಹೊಂದಿರ್ತಾರೆ. ನಂತರ ನೌಕರರ ವಿಷಯ ಅಂತ ಹೇಳಿ ಬಂದಾಗ ಅದರಲ್ಲೂ ಸರ್ಕಾರಿ ನೌಕರರಿಗೆ ಈ ಪದ್ಮ ಪ್ರಶಸ್ತಿಗಳನ್ನು ಕೊಡಲಾಗುವುದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆದರೆ ಸರ್ಕಾರಿ ನೌಕರರಲ್ಲಿ ಕೆಲವೊಂದಿಷ್ಟು ವಿನಾಯಿತಿಗಳನ್ನು ಕೂಡ ನಾವು ನೋಡ್ಬೋದು. ಅದರಲ್ಲಿ ಆ ಸಾಧಕರು ಏನಾದರೂ ವೈದ್ಯರಾಗಿದ್ದರೆ, ವಿಜ್ಞಾನಿಗಳಾಗಿದ್ದರೆ ಅವರಿಗೆ ವಿನಾಯಿತಿಯನ್ನು ನೋಡ್ಬೋದು. ಅಂದರೆ ಒಬ್ಬ ಸರ್ಕಾರಿ ವೈದ್ಯರು ಆಗಿರ್ಬೋದು, ಅಥವಾ ನಮ್ಮ ಭಾರತದ ಹೆಮ್ಮೆ ಇಸ್ರೋ ಆಗಿರ್ಬೋದು, ಅಥವಾ DRDO ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಿರುವಂತಹ ವಿಜ್ಞಾನಿಗಳಾಗಿದ್ದರೆ ಅವರು ಪದ್ಮ ಪ್ರಶಸ್ತಿಯನ್ನು ಪಡಿಬಹುದಾಗಿರುತ್ತೆ. ನಂತರ ಇಲ್ಲಿ ಸರ್ಕಾರಿ ನೌಕರರು ಅಂತ ಹೇಳಿ ಬಂದಾಗ ಉದಾಹರಣೆಗೆ ಒಬ್ಬ IAS ಅಧಿಕಾರಿಯು ಸೇವೆಯಲ್ಲಿದ್ದಾಗ ಪದ್ಮ ಪ್ರಶಸ್ತಿಯನ್ನು ಪಡೆಯುವಂತಿಲ್ಲ. ಆದರೆ ಅವರು ಈ ಒಂದು ಅಧಿಕಾರದಿಂದ ನಿವೃತ್ತಿಯನ್ನು ಹೊಂದಿದ ನಂತರ ಅವರ ಜೀವಮಾನದ ಸಾಧನೆಗಾಗಿ ಪದ್ಮ ಪ್ರಶಸ್ತಿಯನ್ನು ಪಡಿಬಹುದಾಗಿರುತ್ತೆ. ನಂತರ ಸಾರ್ವಜನಿಕ ವಲಯದ ಉದ್ಯಮಿಗಳಾದಂತಹ HAL ಆಗಿರ್ಬೋದು, BHEL ಆಗಿರ್ಬೋದು, ಈ ಸಂಸ್ಥೆಗಳಲ್ಲಿ ಕೆಲಸವನ್ನು ನಿರ್ವಹಣೆಯನ್ನು ಮಾಡ್ತಿರುವಂತಹ ಸಾಮಾನ್ಯ ನೌಕರರಿಗೂ ಕೂಡ ಈ ಎಲ್ಲ ರೂಲ್ಸ್ ಅನ್ನುವಂಥದ್ದು ಅನ್ವಯವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಬಹಳಷ್ಟು ಪ್ರಮುಖವಾದಂತಹ ಮತ್ತೊಂದು ಮಾಹಿತಿ ಅಂತ ಹೇಳಿದ್ರೆ 5 ವರ್ಷಗಳ ಅಂತರ ಅಂತ ಹೇಳಿ ಬರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಸಾಧನೆಯನ್ನು ಮಾಡಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಸೊ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದ ನಂತರ 5 ವರ್ಷಗಳಾಗೋವರೆಗೂ ಅವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡುವಂತಿಲ್ಲ. ಅಂದರೆ 5 ವರ್ಷಗಳ ಗ್ಯಾಪ್ ಇರಬೇಕು ಅಂತ ಹೇಳಿ ರೂಲ್ಸ್ ಹೇಳುತ್ತೆ. ಆದರೆ ಕೆಲವೊಂದು ಬಾರಿ ಏನಾಗುತ್ತೆ, ಅಸಾಧಾರಣ ಸಂದರ್ಭ ಬಂದ್ಬಿಡುತ್ತೆ. ಒಂದು ವೇಳೆ
ಪದ್ಮ ಪ್ರಶಸ್ತಿಯನ್ನು ಪಡೆದಿರುವಂತಹ ವ್ಯಕ್ತಿಯ ಸಾಧನೆ ಬಹಳಷ್ಟು ಅತ್ಯದ್ಭುತವಾಗಿದ್ದು ಅಸಾಧಾರಣವಾಗಿದ್ದು ಅವರ ಪ್ರತಿಭೆಯನ್ನು ತುರ್ತಾಗಿ ಗೌರವಿಸಬೇಕು ಅನ್ನುವಂತಹ ಒಂದು ಸಿಚುವೇಶನ್ ಬಂದಾಗ ಆ ಸಂದರ್ಭದಲ್ಲಿ ಈ 5 ವರ್ಷಗಳ ನಿಯಮವನ್ನು ಸಡಿಲಗೊಳಿಸುವಂತಹ ಅಧಿಕಾರವು ಕೂಡ ಈ ಆಯ್ಕೆ ಸಮಿತಿಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ನಾಮನಿರ್ದೇಶನದ ಅವಧಿ ಮತ್ತು ವಯಸ್ಸು ಅಂತ ಹೇಳಿ ಬಂದಾಗ, ಕನಿಷ್ಠ ವಯಸ್ಸು ಅಂತ ಬಂದಾಗ ಸಾಮಾನ್ಯವಾಗಿ ಪದ್ಮ ಪ್ರಶಸ್ತಿಗಳಿಗೆ ಯಾವುದೇ ರೀತಿಯಾದಂತಹ ಕನಿಷ್ಠ ವಯಸ್ಸಿನ ಮಿತಿ ಇಲ್ಲ. ಆದರೂ ಕೂಡ ರಾಷ್ಟ್ರಮಟ್ಟದ ಪದ್ಮ ಪ್ರಶಸ್ತಿ ಆಗಿರೋದ್ರಿಂದ ಇಲ್ಲಿ ಚಿಕ್ಕ ವಯಸ್ಸಿನವರಿಗಿಂತ ದೀರ್ಘಕಾಲದ ಸಾಧನೆಯನ್ನು ಮಾಡಿದವರಿಗೆ ಇಲ್ಲಿ ಆದ್ಯತೆಯನ್ನು ಕೊಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಯಾರು ಅರ್ಹರು ಅಂತ ಹೇಳಿ ಬಂದಾಗ ಈಗ ಆಲ್ರೆಡಿ ನಾವು ಮಾನದಂಡಗಳ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೇವೆ. ನಂತರ ಇಲ್ಲಿ ಮರಣೋತ್ತರ ಪ್ರಶಸ್ತಿಗಳು ಅಂತ ಬಂದಾಗ ಬಹಳಷ್ಟು ಪ್ರಮುಖವಾದ ರೂಲ್ಸ್ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸಾಧನೆಯನ್ನ ಮಾಡಿ ನಿಧನರಾದರೆ ತಕ್ಷಣ ಅಂದರೆ ಅವರು ನಿಧನರಾದ 1 ವರ್ಷದೊಳಗಡೆ ಅವರಿಗೆ ಮರಣೋತ್ತರ ಪದ್ಮ ಪ್ರಶಸ್ತಿಯನ್ನು ಘೋಷಣೆಯನ್ನು ಮಾಡಬೇಕಾಗತ್ತೆ. ಅಂದರೆ ಅವರು ನಿಧನರಾದ ನಂತರ 1 ವರ್ಷದೊಳಗಡೆ ಅವರಿಗೆ ಪ್ರಶಸ್ತಿಯನ್ನು ಕೊಡಬೇಕಾಗತ್ತೆ. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಇದಾದ ನಂತರ ಭಾರತ ರತ್ನ ಪ್ರಶಸ್ತಿಯ ಬಗ್ಗೆ ನಾನಿಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದೇನೆ. ಸೊ 1954ರಲ್ಲಿ ಸ್ಥಾಪನೆಯಾಗುವಂತಹ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಭಾರತ ರತ್ನ ಆಗಿರುತ್ತೆ. ಹೇಗೆ ಪದ್ಮ ಪ್ರಶಸ್ತಿಗಳಿಗೆ 1 ವರ್ಷದಲ್ಲಿ 120 ಮಿತಿ ನಿಯಮವನ್ನು ಕೊಟ್ಟಿದ್ದಾರೆ, ಅದೇ ರೀತಿ ಭಾರತ ರತ್ನ ಪ್ರಶಸ್ತಿ ಅಂತ ಬಂದಾಗ 1954ರಲ್ಲಿ ಸ್ಥಾಪನೆ ಆದಂಥ ಸಂದರ್ಭದಲ್ಲಿ ಪ್ರತಿ ವರ್ಷದಲ್ಲಿ ಗರಿಷ್ಠ 3 ಸಾಧಕರಿಗೆ ಮಾತ್ರ ಭಾರತ ರತ್ನವನ್ನು ಕೊಡಬೇಕು ಅಂತ ಹೇಳಿ ಆ ಲಿಖಿತ ನಿಯಮ ಮತ್ತು ಸಂಪ್ರದಾಯವನ್ನು ನಾವು ನೋಡ್ಬೋದಾಗಿರುತ್ತೆ. ಆದರೆ 2024ರಲ್ಲಿ ಇದಕ್ಕೆ ಬದಲಾವಣೆಯನ್ನು ತಗೊಂಡು ಬಂದಿದ್ದಾರೆ. ಅಂದರೆ ಕೇಂದ್ರ ಸರ್ಕಾರ 2024ರಲ್ಲಿ ಈ ಹಿಂದೆ ಇದ್ದಂತಹ ಸಂಪ್ರದಾಯವನ್ನು ಮುರಿದು 5 ಜನರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. 2025ರಲ್ಲೂ ಕೂಡ ಈ ಒಂದು ಬದಲಾವಣೆಯನ್ನು ನಾವು ನೋಡ್ಬೋದು. ಓಕೆ, ಸೊ ಇದಾದ ನಂತರ ಇಲ್ಲಿ ಭಾರತ ರತ್ನ ಪ್ರಶಸ್ತಿ ಅಂತ ಬಂದಾಗ, ನಂತರ ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ಕೆಲವೊಂದಿಷ್ಟು ವ್ಯತ್ಯಾಸಗಳನ್ನು ನೋಡ್ಬೋದು. ಸೊ ಇದನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಭಾರತ ರತ್ನ ಅಂತ ಬಂದಾಗ 1954ರಲ್ಲಿ ಭಾರತದ ಪ್ರಥಮ ಅತ್ಯುನ್ನತ ನಾಗರಿಕ ಗೌರವವನ್ನು ಸ್ಥಾಪನೆಯನ್ನು ಮಾಡ್ತಾರೆ. ನಂತರ 1954ರಲ್ಲಿ ಪದ್ಮ ಪ್ರಶಸ್ತಿಗಳನ್ನು ಜಾರಿಗೆ ತಗೊಂಡ್ಬರ್ತಾರೆ. ನಂತರ 1955ರಲ್ಲಿ ಪ್ರಮುಖ ಅಧಿಸೂಚನೆಗಳನ್ನು ಕೂಡ ಈ ಒಂದು ಪ್ರಶಸ್ತಿಯ ನಿಯಮಗಳಲ್ಲಿ ಅಳವಡಿಕೆಯನ್ನು ಮಾಡ್ತಾರೆ ಅಂತ ಈ ಒಂದು ನಿಯಮಗಳಲ್ಲಿ ಅಳವಡಿಕೆಯನ್ನು ಮಾಡ್ತಾರೆ ಅಂತ ಈ ಒಂದು ಪ್ರಶಸ್ತಿಗಳ ನಿಯಮಗಳಲ್ಲಿ ಅಳವಡಿಕೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಪದ್ಮ ವಿಭೂಷಣ ಅಂತ ಹೇಳಿ ಬಂದಾಗ ಭಾರತದ ದ್ವಿತೀಯ ಅತ್ಯುನ್ನತ ಗೌರವ ಪ್ರಶಸ್ತಿಯಾಗಿರುತ್ತೆ. ನಂತರ ಪದ್ಮ ಭೂಷಣ ಅಂತ ಹೇಳಿ ಬಂದಾಗ ಭಾರತದ ತೃತೀಯ ಅತ್ಯುನ್ನತ ನಾಗರಿಕ ಗೌರವವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಭಾರತ ರತ್ನ ಅಂತ ಹೇಳಿ ಬಂದಾಗ ಪ್ರತಿ ವರ್ಷ ನೀಡಲೇಬೇಕು ಅನ್ನುವಂತಹ ನಿಯಮವಿಲ್ಲ. ಆದರೆ ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ಪ್ರತಿ ವರ್ಷ ಜನವರಿ 25ರಂದು ಇಲ್ಲಿ ಘೋಷಣೆಯನ್ನು ಮಾಡಲಾಗುತ್ತೆ. ನಂತರ ಭಾರತ ರತ್ನ ಪ್ರಶಸ್ತಿ ಅಂತ ಬಂದಾಗ ಕೇವಲ ಪ್ರಧಾನಮಂತ್ರಿಯವರು ಮತ್ತು ರಾಷ್ಟ್ರಪತಿಗಳಿಗೆ ನೇರವಾಗಿ ಇಲ್ಲಿ ಹೆಸರುಗಳನ್ನು ಶಿಫಾರಸನ್ನು ಮಾಡಲಾಗುತ್ತೆ. ಆದರೆ ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ಪದ್ಮ ಪ್ರಶಸ್ತಿ ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ಇಲ್ಲಿ ಅಂತಿಮವಾಗಿ ಹೆಸರುಗಳನ್ನು ಅನುಮೋದನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಭಾರತ ರತ್ನ ಪ್ರಶಸ್ತಿ ಅಂತ ಬಂದಾಗ ಮೊದಲೆಲ್ಲ 3 ಸಾಧಕರಿಗೆ ಕೊಡ್ತಾ ಇದ್ರು, ಆದರೆ ಈಗ ಸಂಖ್ಯೆ ಅನ್ನುವಂಥದ್ದು ಗರಿಷ್ಠ ಆಗ್ತಾ ಇದೆ. ಆ ಪದ್ಮ ಪ್ರಶಸ್ತಿ ಅಂತ ಬಂದಾಗ ವರ್ಷಕ್ಕೆ 120 ಪ್ರಶಸ್ತಿಗಳನ್ನು ಕೊಡಬೇಕು ಅನ್ನುವಂತಹ ನಿಯಮವನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಪದ್ಮ ಪ್ರಶಸ್ತಿಗಳ ಬಹುಮಾನದ ವಿವರಗಳನ್ನು ನಾವು ನೋಡ್ತಾ ಹೋದರೆ, ಮೊದಲಿಗೆ ಪದ್ಮ ಪ್ರಶಸ್ತಿಗಳು ಯಾವುದೇ ರೀತಿಯಾಗಿ ನಗದು ಬಹುಮಾನಗಳನ್ನು ಒಳಗೊಂಡಿರೋದಿಲ್ಲ. ಹಾಗಾದರೆ ಪದ್ಮ ಪ್ರಶಸ್ತಿಯಲ್ಲಿ ಏನೆಲ್ಲ ಇರುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, ರಾಷ್ಟ್ರಪತಿಗಳ ಸಹಿ ಮತ್ತು ಮುದ್ರೆ ಇರುವಂತಹ ಒಂದು ಪ್ರಮಾಣ ಪತ್ರವನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಒಂದು ಪದಕವನ್ನು ಕೂಡ ನೋಡ್ಬೋದು. ಸಮಾರಂಭಗಳಲ್ಲಿ ಧರಿಸಲು ಅನುಕೂಲವಾಗುವ ರೀತಿಯಲ್ಲಿ ಈ ಪದಕದ
ಸಣ್ಣ ಪ್ರತಿಯನ್ನು ಕೂಡ ಕೊಟ್ಟಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಇನ್ನು ಪದಕಗಳು ಅಂತ ಹೇಳಿ ಬಂದಾಗ ಇವುಗಳ ವಿನ್ಯಾಸ ಬಹಳಷ್ಟು ವಿಶೇಷವಾಗಿರುತ್ತೆ. ಹಾಗಾಗಿ ನಾವು ನೋಡ್ತಾ ಹೋಗೋಣ. ಪದ್ಮ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಇದರ ವಿನ್ಯಾಸದ ಹಿಂದೆ ಬಹಳಷ್ಟು ನಾವು ಅರ್ಥವನ್ನು ನೋಡ್ಬೋದು. ಇಲ್ಲಿ ಪದ್ಮ ಅಂತ ಹೇಳಿ ಬಂದಾಗ ನಾವು ಇದರ ಅರ್ಥ ಕಮಲ ಅಂತ ಹೇಳಿ ನೋಡ್ತೇವೆ. ಹಾಗಾಗಿ ಪದ್ಮ ವಿಭೂಷಣ ಆಗಿರ್ಬೋದು, ಪದ್ಮಭೂಷಣ ಆಗಿರ್ಬೋದು, ಅಥವಾ ಪದ್ಮಶ್ರೀ ಆಗಿರ್ಬೋದು. ಈ 3 ಪ್ರಶಸ್ತಿಗಳ ಪದಕದ ಮುಂಭಾಗದಲ್ಲಿ ನಾವು ಕಮಲದ ಹೂವಿನ ಚಿತ್ರವನ್ನು ನೋಡ್ಬೋದಾಗಿರುತ್ತೆ. ಅದರ ಕೆಳಗೆ ಪದ್ಮ ಮತ್ತು ಸಂಬಂಧಿತ ಶ್ರೇಣಿಯ ಹೆಸರನ್ನು, ಅಂದರೆ ವಿಭೂಷಣ ಆಗಿದ್ದರೆ ವಿಭೂಷಣ, ಭೂಷಣ ಅಥವಾ ಪದ್ಮಶ್ರೀಯನ್ನು, ಪ್ರಶಸ್ತಿಯ ಹೆಸರನ್ನು ದೇವನಾಗರಿ ಲಿಪಿಯಲ್ಲಿ ಕೆತ್ತಲ್ಪಟ್ಟಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದು ಪದಕದ ಮುಂಭಾಗ ಆಗಿರುತ್ತೆ. ನಂತರ ಆ ಪದಕದ ಹಿಂಭಾಗದಲ್ಲಿ ನಾವು ಭಾರತದ ರಾಷ್ಟ್ರ ಲಾಂಛನವಾದಂತಹ ಅಶೋಕ ಸ್ತಂಭವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಕೆಳಗಡೆ ಸತ್ಯಮೇವ ಜಯತಿ ಅಂತ ಹೇಳಿ ಕೆತ್ತಲಾಗಿರುತ್ತೆ. ಇದು ಭಾಳಷ್ಟು ಪ್ರಮುಖವಾದಂತಹ ಮಾಹಿತಿ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಇದು ಭಾರತ ರತ್ನ ಆಗಿರುತ್ತೆ. ನಂತರ ಇದು ಪದ್ಮ ವಿಭೂಷಣ. ಸೊ ಇಲ್ಲಿ ನೀವು ಮಧ್ಯದಲ್ಲಿ ನೋಡ್ಬೋದು ಕಮಲದ ಚಿತ್ರವನ್ನು. ನಂತರ ಪದ್ಮಭೂಷಣ. ಸೊ ಇಲ್ಲೂ ಕೂಡ ನೋಡ್ತಾ ಇರುವಂಥದ್ದು ಕಮಲದ ಚಿತ್ರ. ನಂತರ ಪದ್ಮಶ್ರೀ ಅಂತ ಹೇಳಿ ಬಂದಾಗಲೂ ಕೂಡ ನಾವಿಲ್ಲೇನು ಮಾಡ್ಬೋದು, ಕಮಲದ ಚಿತ್ರವನ್ನು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದು ಮುಂಭಾಗ ಆಗಿರುತ್ತೆ. ಸೊ ಇಲ್ಲಿ ಹಿಂಭಾಗದಲ್ಲಿ ನಾವು ಅಶೋಕ ಸ್ತಂಭವನ್ನು ನೋಡ್ಬೋದು. ಇದರ ಕೆಳಗಡೆ ಸತ್ಯಮೇವ ಜಯತೆ ಅಂತ ಹೇಳಿ ಕೆತ್ತಲಾಗಿರುತ್ತೆ. ಇದು ಪದಕಗಳ ವಿನ್ಯಾಸ ಆಗಿರುತ್ತೆ. ನಂತರ ಸಣ್ಣ ಪ್ರತಿಕೃತಿ ಅಂತ ಹೇಳಿದ್ರೆ, ನೀವೆಲ್ಲರೂ ಕೂಡ ಪದ್ಮ ಪ್ರಶಸ್ತಿಯನ್ನು ಕೊಡುವಂಥ ಸಂದರ್ಭದಲ್ಲಿ ವಿಡಿಯೋ ಕ್ಲಿಪ್ಗಳನ್ನು ನೋಡಿರ್ತೀರ. ಅಲ್ಲಿ ಧರಿಸುವ ರೀತಿಯಲ್ಲಿ ಒಂದು ಸಣ್ಣ ಪ್ರತಿಕೃತಿಯನ್ನು ಕೊಟ್ಟಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಪದ್ಮ ಪ್ರಶಸ್ತಿಗಳು ಅಂತ ಬಂದಾಗ ಯಾವುದೆಲ್ಲ ರೀತಿಯಾಗಿ ಸೌಲಭ್ಯಗಳು ಸಿಗುತ್ತೆ ಅಂತ ಹೇಳಿ ನಾವು ನೋಡ್ತಾ ಹೋದರೆ, ಗೌರವ ರಕ್ಷೆ ಅನ್ನುವಂಥದ್ದು ಸಿಗ್ತಾ ಹೋಗುತ್ತೆ. ಸರ್ಕಾರಿ ಸಮಾರಂಭಗಳಿಗೆ ಇವರಿಗೆ ವಿಶೇಷವಾಗಿ ಅತಿಥಿಗಳಾಗಿ ಕರೆಯುವಂಥದ್ದು, ಗೌರವವನ್ನು ಕೊಡುವಂಥದ್ದು. ನಂತರ ಕೆಲವು ಸಂದರ್ಭಗಳಲ್ಲಿ ಅಥವಾ ಕೆಲವು ರಾಜ್ಯ ಸರ್ಕಾರಗಳು ಪದ್ಮ ಪ್ರಶಸ್ತಿ ವಿಜೇತರಿಗೆ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಉಚಿತ ಪ್ರಯಾಣದ ಮತ್ತು ರಿಯಾಯಿತಿ ದರದ ಸೌಲಭ್ಯಗಳನ್ನು ಕೊಟ್ಟು ಗೌರವವನ್ನು ಸಲ್ಲಿಸುವಂಥದ್ದು. ನಂತರ ಕೆಲವು ರಾಜ್ಯಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವರಿಗೆ ಉಚಿತ ಮತ್ತು ಆದ್ಯತೆಯ ಚಿಕಿತ್ಸೆಯನ್ನು ಕೊಡುವಂಥದ್ದು. ಈ ರೀತಿ ಗೌರವಗಳು ಸಿಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಈ ಪದ್ಮ ಪ್ರಶಸ್ತಿಗಳನ್ನು ಯಾವಾಗ ಘೋಷಣೆಯನ್ನು ಮಾಡ್ತಾರೆ ಮತ್ತು ಯಾವಾಗ ಪ್ರಶಸ್ತಿಯನ್ನು ಪ್ರದಾನವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡೋದಾದರೆ, ಘೋಷಣೆ ಅಂತ ಹೇಳಿ ಬಂದಾಗ ಪ್ರತಿ ವರ್ಷದಂತೆ ಜನವರಿ 25ರಂದು, ಅಂದರೆ ಪ್ರೆಸೆಂಟ್ ಇಯರಲ್ಲಿ 2026ರ ಜನವರಿ 25ರಂದು ಪದ್ಮ ಪ್ರಶಸ್ತಿಗಳನ್ನು ಘೋಷಣೆಯನ್ನು ಮಾಡಿದ್ದಾರೆ. ಪ್ರಶಸ್ತಿ ಪ್ರದಾನ ಅಂತ ಹೇಳಿ ಬಂದಾಗ ಸಾಮಾನ್ಯವಾಗಿ ಪ್ರತಿ ವರ್ಷದ ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಿನಲ್ಲಿ ಕಾರ್ಯಕ್ರಮವನ್ನು ಮಾಡಿ ಸಮಾರಂಭದಲ್ಲಿ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂತ ಹೇಳಿ ಬಂದಾಗ, ನವದೆಹಲಿಯ ರಾಷ್ಟ್ರಪತಿಗಳ ಭವನದಲ್ಲಿ ಅದ್ದೂರಿ ಸಮಾರಂಭವನ್ನು ಏನು ಮಾಡ್ತಾರೆ, ನೆರವೇರಿಸ್ತಾರೆ. ಈ ಕಾರ್ಯಕ್ರಮದಲ್ಲಿ ಇವರಿಗೆ ಪ್ರಶಸ್ತಿಯನ್ನು ಕೊಡಲಾಗುತ್ತೆ. ನಂತರ ಇಲ್ಲಿ ಸ್ಥಳ ಅಂತ ಬಂದಾಗ, ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ದರ್ಬಾರ್ ಹಾಲ್ ಅಂತ ಹೇಳಿ ಒಂದು ಹಾಲ್ ಬರುತ್ತೆ. ಆ ಒಂದು ಹಾಲ್ನಲ್ಲಿ ಈ ಒಂದು ಪ್ರಶಸ್ತಿಯ ಕಾರ್ಯಕ್ರಮವನ್ನು ನೆರವೇರಿಸಲಾಗುತ್ತೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾರತದ ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಕೇಂದ್ರ ಸಚಿವರು ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಕೂಡ ಉಪಸ್ಥಿತರಿರ್ತಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ ಸೊ ಇಲ್ಲಿವರೆಗೂ ನಾವೇನೆಲ್ಲ ಅಧ್ಯಯನವನ್ನು ಮಾಡಿದ್ದೇವೆ, ಇದು ಪದ್ಮ ಪ್ರಶಸ್ತಿಗಳ ಹಿಂದಿನ ಹಿನ್ನೆಲೆ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ಗಳು ಆಗಿರುತ್ತೆ. ಸೊ ಈಗ ನಾವು ಕಂಪ್ಲೀಟಾಗಿ ಅಧ್ಯಯನವನ್ನು ಮಾಡ್ತಾ ಹೋಗೋಣ 2026ರ ಪದ್ಮ ಪ್ರಶಸ್ತಿಗಳ ಬಗ್ಗೆ. ಮೊದಲಿಗೆ 77ನೇ ಗಣರಾಜ್ಯೋತ್ಸವವನ್ನು ಜನವರಿ 26ರಂದು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡಿದ್ದೇವೆ. ಜನವರಿ 25ರಂದು ಪದ್ಮ ಪ್ರಶಸ್ತಿಗಳನ್ನು ಘೋಷಣೆಯನ್ನು ಮಾಡಲಾಗಿದೆ. 2026ರಲ್ಲಿ ನಾವು 131 ಪದ್ಮ ಪ್ರಶಸ್ತಿಗಳನ್ನು ನೋಡ್ಬೋದಾಗಿರುತ್ತೆ. ಅದರಲ್ಲಿ 5 ಪದ್ಮ ವಿಭೂಷಣ ಪ್ರಶಸ್ತಿಗಳು ಇದೆ.
ನಂತರ 13 ಪದ್ಮಭೂಷಣ ಪ್ರಶಸ್ತಿಗಳು ಇದೆ. ನಂತರ 113 ಪದ್ಮಶ್ರೀ ಪ್ರಶಸ್ತಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಟ್ಟಾರೆಯಾಗಿ ನಾವು 131 ಪದ್ಮ ಪ್ರಶಸ್ತಿಗಳನ್ನು ನೋಡ್ಬೋದಾಗಿರುತ್ತೆ. ಸೊ ಇದರಲ್ಲಿ ಭಾಳಷ್ಟು ಪ್ರಮುಖವಾಗಿ ಈ 131 ಪದ್ಮ ಪ್ರಶಸ್ತಿಗಳಲ್ಲಿ 2 ಜೋಡಿ ಪ್ರಕರಣಗಳನ್ನು ನೋಡ್ಬೋದು, ಅಂದರೆ ಡಿಯೋ ಕೇಸ್ ಅಂತ ಹೇಳಿ ಬರುತ್ತೆ. ನಂತರ ಮಹಿಳೆಯರು ಅಂತ ಬಂದಾಗ 19 ಮಹಿಳಾ ಸಾಧಕರಿಗೆ ಇಲ್ಲಿ ಪ್ರಶಸ್ತಿಯನ್ನು ಕೊಡಲಾಗಿದೆ. ನಂತರ ವಿದೇಶಿಯರು ಅಂತ ಹೇಳಿ ಬಂದಾಗ 6 ವಿದೇಶಿಗರಿಗೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ನಂತರ ಮರಣೋತ್ತರ ಪ್ರಶಸ್ತಿ ಅಂತ ಬಂದಾಗ 16 ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಇದು ಎಕ್ಸಾಮ್ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಮೊದಲಿಗೆ ಪದ್ಮ ವಿಭೂಷಣ ಅಂತ ಹೇಳಿ ಬಂದಾಗ 5 ಸಾಧಕರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ಕೊಡಲಾಗಿದೆ. ಈ ಪದ್ಮ ವಿಭೂಷಣ ಅಂತ ಬಂದಾಗ ದೇಶದ 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾನು ಡೀಟೇಲ್ಸನ್ನು ಕೂಡ ಕೊಟ್ಟಿದ್ದೇನೆ, ನೀವು ನೋಡ್ಬೋದು. ಓಕೆ, ಸೊ ಮೊದಲಿಗೆ ಧರ್ಮೇಂದ್ರ ಸಿಂಗ್ ಅಂತ ಹೇಳಿ ಇವರಿಗೆ ಮರಣೋತ್ತರವಾಗಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಕ್ಷೇತ್ರ ಅಂತ ಹೇಳಿ ಬಂದಾಗ ಕಲೆ ಅಂತ ಹೇಳಿ ನೋಡ್ಬೋದು. ನಂತರ ರಾಜ್ಯ ಅಂತ ಬಂದಾಗ ಮಹಾರಾಷ್ಟ್ರ ಆಗಿರುತ್ತೆ. ನಂತರ ಶ್ರೀ KT ಥಾಮಸ್ ಅಂತ ಹೇಳಿ ಬರ್ತಾರೆ. ಇವರು ಸಾರ್ವಜನಿಕ ವ್ಯವಹಾರ ನ್ಯಾಯಾಂಗ ಕ್ಷೇತ್ರದಲ್ಲಿ ಪದ್ಮಶ್ರೀ ನ್ಯಾಯಾಂಗ ಕ್ಷೇತ್ರದಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಜ್ಯ ಅಂತ ಹೇಳಿ ಬಂದಾಗ ಕೇರಳ ಆಗಿರುತ್ತೆ. ನಂತರ ಶ್ರೀಮತಿ N ರಾಜಂ ಅಂತ ಹೇಳಿ ಬಂದಾಗ ಇವರು ಕಲೆಯಲ್ಲಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸ್ಥಳ ಅಂತ ಹೇಳಿ ಬಂದಾಗ ಉತ್ತರ ಪ್ರದೇಶ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಶ್ರೀ P ನಾರಾಯಣ್ ಅಂತ ಹೇಳಿ ಬಂದಾಗ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಕೇರಳ ರಾಜ್ಯದಿಂದ ಈ ಒಂದು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ VS ಅಚ್ಯುತಾನಂದನ್ ಅಂತ ಹೇಳಿ ಬಂದಾಗ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರ ಕ್ಷೇತ್ರಗಳಲ್ಲಿ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ರಾಜ್ಯ ಅಂತ ಬಂದಾಗ ಕೇರಳವನ್ನು ನಾವು ನೋಡ್ಬೋದು. ಸೊ ಇಲ್ಲಿ ನೋಡಿ, ಪದ್ಮ ವಿಭೂಷಣ 5 ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ 3 ಪ್ರಶಸ್ತಿಗಳು ಕೇರಳ ರಾಜ್ಯದ ಸಾಧಕರು ಪಡ್ಕೊಂಡಿರುವಂಥದ್ದನ್ನು ನಾವು ಗಮನಿಸ್ಬೋದು. ಓಕೆ, ಸೊ ನೀವಿಲ್ಲಿ ಚಿತ್ರವನ್ನು ಕೂಡ ನೋಡ್ಬೋದಾಗಿರುತ್ತೆ. ಧರ್ಮೇಂದ್ರ ಸಿಂಗ್ ಅವರಾಗಿರ್ತಾರೆ, KT ಥಾಮಸ್, ನಂತರ N ರಂಜಂ, ನಂತರದಲ್ಲಿ R ನಾರಾಯಣ್, ನಂತರ VS ಅಚ್ಯುತಾನಂದನ್ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇದಾದ ನಂತರದಲ್ಲಿ ಪದ್ಮಭೂಷಣ ಅಂತ ಹೇಳಿ ಬಂದಾಗ 13 ಸಾಧಕರಿಗೆ ಪದ್ಮಭೂಷಣ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಚಿತ್ರವನ್ನು ನೀವು ನೋಡ್ಬೋದು. ಓಕೆ, ಮೊದಲಿಗೆ ಶ್ರೀಮತಿ ಅಲ್ಕಾ ಯಾಗ್ನಿಕ್ ಅಂತ ಹೇಳಿ ಬರ್ತಾರೆ. ಇವರು ಸಂಗೀತ ಕಲೆ ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ಭಗತ್ ಸಿಂಗ್ ಕೊಶ್ಯಾರಿ ಅಂತ ಹೇಳಿ, ಸೊ ಇವರು ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಉತ್ತರಾಖಂಡ ರಾಜ್ಯದಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ಕಳ್ಳಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಅಂತ ಹೇಳಿ ವೈದ್ಯಕೀಯ ಕ್ಷೇತ್ರ ತಮಿಳುನಾಡು ರಾಜ್ಯ. ನಂತರ ಶ್ರೀ ಮಮ್ಮೂಟಿ ಕಲೆ ಮತ್ತು ಸಿನಿಮಾ ಅಂತ ಹೇಳಿ ಬರುತ್ತೆ, ಕೇರಳ ರಾಜ್ಯ. ಇಂಪಾರ್ಟೆಂಟ್ ಆಗ್ತಾರೆ ಎಕ್ಸಾಮ್ ದೃಷ್ಟಿಯಿಂದ. ಸೊ ನಂತರದಲ್ಲಿ ಡಾಕ್ಟರ್ ನೋರಿ ದತ್ತಾತ್ರೇಯರು, ಸೊ ವೈದ್ಯಕೀಯ ಕ್ಷೇತ್ರ ಅಮೇರಿಕಾ ಸಂಯುಕ್ತ ಸಂಸ್ಥಾನ. ಸೊ ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನಂತರ ಶ್ರೀ ಪಿಯೂಷ್ ಪಾಂಡೆ ಅಂತ ಹೇಳಿ ಮರಣೋತ್ತರವಾಗಿ ಕಲೆ ವಿಭಾಗದಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಯಾಗ್ನಿಕ್ ಅವರಾಗಿರ್ಬೋದು, ಭಗತ್ ಸಿಂಗ್ ಕೊಶ್ಯಾರಿ ಅವರಾಗಿರ್ಬೋದು, ಅಥವಾ ಪಳನಿಸ್ವಾಮಿ ಆಗಿರ್ಬೋದು, ಮಮ್ಮೂಟಿ ಆಗಿರ್ಬೋದು, ನಂತರ ನೋರಿ ದತ್ತಾತ್ರೇಯರಾಗಿರ್ಬೋದು, ಅಥವಾ ಪಿಯೂಷ್ ಪಾಂಡೆ ಅವರಾಗಿರ್ಬೋದು. ಸೊ ಇವರೆಲ್ಲರೂ ಕೂಡ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತಾರೆ. ಸೊ ನಂತರದಲ್ಲಿ ಶ್ರೀ SKM ಮಹಿಳಾ ನಂದನ್ ಆಗಿರ್ಬೋದು, ಸೊ ಸಮಾಜ ಸೇವೆ ತಮಿಳುನಾಡು ರಾಜ್ಯ. ನಂತರ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ನಮ್ಮ ಕರ್ನಾಟಕದ ಕಲೆಯ ವಿಭಾಗದಲ್ಲಿ ಶ್ರೀ ಶತವದಾನಿ R ಗಣೇಶ್ ಅಂತ ಹೇಳಿ ಬರ್ತಾರೆ. ಇವರು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನೀವಿಲ್ಲಿ ಚಿತ್ರದಲ್ಲೂ ಕೂಡ ನೋಡ್ಬೋದು. ಸೊ ಇಲ್ಲಿ ನೋಡಿ, ಸೊ ಇವರು ನಮ್ಮ ಕರ್ನಾಟಕದವರು ಆಗಿರ್ತಾರೆ. ಓಕೆ, ಸೊ ನಂತರ
ಶ್ರೀ ಶಿಬು ಸೋರೆನ್ ಅಂತ ಹೇಳಿ ಬರ್ತಾರೆ. ಇವರು ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಜಾರ್ಖಂಡ್ ರಾಜ್ಯದಿಂದ ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ಉದಯ್ ಕೋಟಕ್ ಅಂತ ಹೇಳಿ ಬರ್ತಾರೆ. ಇವರು ವಾಣಿಜ್ಯ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ರಾಜ್ಯದಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ವಿ ಕೆ ಮಲ್ಹೋತ್ರಾ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳಲ್ಲಿ ದೆಹಲಿ ರಾಜ್ಯದಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ವೆಳ್ಳಾಪಳ್ಳಿ ನಟೇಶನ್ ಅಂತ ಹೇಳಿ ಬಂದಾಗ ಸಾರ್ವಜನಿಕ ವ್ಯವಹಾರಗಳ ಕ್ಷೇತ್ರದಲ್ಲಿ ಕೇರಳ ರಾಜ್ಯದಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶ್ರೀ ವಿಜಯ್ ಅಮೃತರಾಜ್ ಅಂತ ಹೇಳಿ ಬಂದಾಗ ಕ್ರೀಡೆ ಟೆನ್ನಿಸಿಂದ ಅಮೆರಿಕ ಸಂಯುಕ್ತ ಸಂಸ್ಥಾನದಿಂದ ಈ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಹಾಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂತರದಲ್ಲಿ ಇದಿಷ್ಟು ಕೂಡ ಪದ್ಮಭೂಷಣ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರದಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಅಂತ ಬಂದಾಗ ಒಟ್ಟಾರೆಯಾಗಿ 131 ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ 7 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಲಭಿಸಿರುವಂಥದ್ದನ್ನು ನಾವು ನೋಡ್ಬೋದು. ಸೊ ನೀವಿಲ್ಲಿ ಪತ್ರಿಕೆಯಲ್ಲಿ ನೋಡ್ಬೋದಾಗಿರುತ್ತೆ. ಶಿಕ್ಷಣ ಅಂತ ಹೇಳಿ ಬಂದಾಗ ಪ್ರಭಾಕರ್ ಕೋರೆ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಸುರೇಶ್ ಅನಗವಾಡಿ ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಶಶಿಶೇಖರ್ ಶಿಕ್ಷಣ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ SG ಸುಶೀಲಮ್ಮ ಇವರು ಕೂಡ ಸಮಾಜ ಸೇವೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಅಂಕೇಗೌಡರು ಸಮಾಜ ಸೇವೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನಂತರದಲ್ಲಿ ಉದ್ಯಮ ಅಂತ ಹೇಳಿ ಬಂದಾಗ TT ಜಗನ್ನಾಥ್ ಇವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ನಂತರ ವಿಜ್ಞಾನ ಅಂತ ಹೇಳಿ ಬಂದಾಗ ಶುಭ ವೆಂಕಟೇಶ್ ಅಯ್ಯಂಗರ್ ಇವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನಂತರದಲ್ಲಿ ಸಾಹಿತ್ಯ ಅಂತ ಹೇಳಿ ಬಂದಾಗ ಶತಾವಧಾನಿ ಆರ್ ಗಣೇಶ್ ರವರು ಇವರು ಪದ್ಮಭೂಷಣ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಈ ಹಿಂದೆ ಕೂಡ ನಾನು ಇವ್ರ ಬಗ್ಗೆ ತಿಳಿಸಿದ್ದೇನೆ. ಓಕೆ, ಸೊ ಇದಾದ ನಂತರ ಇಲ್ಲಿ ಪತ್ರಿಕೆಗಳಲ್ಲಿ ಕೂಡ ನೀವು ನೋಡ್ಬೋದು ಭಾಳಷ್ಟು ಪ್ರಮುಖವಾದ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆ ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಧಕರ ಬಗ್ಗೆ. ಮೊದಲಿಗೆ ಅಂಕೇಗೌಡರು ಅಂತ ಹೇಳಿ ಬರ್ತಾರೆ. ಇವರು ಸಮಾಜ ಸೇವೆ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮಂಡ್ಯ ಜಿಲ್ಲೆಯ ಅರಳಹಳ್ಳಿ ಅನ್ನುವಂತಹ ಊರಿನಲ್ಲಿ ಪುಸ್ತಕ ಮನೆ ಅಂತ ಹೇಳಿ ಒಂದು ಬೃಹತ್ ಆಕಾರದ ಉಚಿತ ಗ್ರಂಥಾಲಯವನ್ನು ಸ್ಥಾಪನೆಯನ್ನು ಮಾಡಿದ್ದಾರೆ. ಇದರಲ್ಲಿ ನಾವು 20 ಲಕ್ಷಕ್ಕೂ ಹೆಚ್ಚು ಪುಸ್ತಕಗಳ ಸಂಗ್ರಹಣೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಒಂದು ಮಾಹಿತಿ ಅಂತ ಹೇಳಿದ್ರೆ ನಾನು ಕೂಡ ಅಂಕೇಗೌಡರ ಪುಸ್ತಕ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೇನೆ. ಯಾರೆಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿಯನ್ನು ಮಾಡ್ತಾ ಇದ್ದೀರಾ, ಸೊ ನೀವೆಲ್ಲರೂ ಕೂಡ ಒಂದು ಬಾರಿ ಆದರೂ ಕೂಡ ಅಂಕೇಗೌಡರ ಪುಸ್ತಕ ಮನೆಗೆ ಭೇಟಿಯನ್ನು ಮಾಡಬೇಕು. ಯಾರೆಲ್ಲ ಮೈಸೂರು ಮಂಡ್ಯ ವಿಭಾಗದಲ್ಲಿದ್ದೀರಾ, ಸೊ ಅವರೆಲ್ಲರೂ ಕೂಡ ಒಂದು ಬಾರಿ ಅಂಕೇಗೌಡರ ಪುಸ್ತಕ ಮನೆಗೆ ಭೇಟಿ ಕೊಡಿ. ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅಲ್ಲಿ ನೀವು ಪುಸ್ತಕಗಳ ರಾಶಿಯನ್ನು ನೋಡ್ಬೋದು. ಸೊ ಎಲ್ಲಿ ನೋಡಿದ್ರೂ ಪುಸ್ತಕಗಳೇ ಕಾಣುತ್ತೆ. ಒಂದೊಳ್ಳೆ ಅನುಭವ ನಿಮಗೆ ಸಿಗುತ್ತೆ. ಹಾಗಾಗಿ ಭೇಟಿ ಮಾಡಿ. ಈಗ ಆಲ್ರೆಡಿ ಯಾರೆಲ್ಲ ಅಂಕೇಗೌಡರ ಪುಸ್ತಕ ಮನೆಗೆ ಭೇಟಿಯನ್ನು ಕೊಟ್ಟಿದ್ದೀರಾ ನೀವೆಲ್ಲರೂ ಕೂಡ ನಿಮ್ಮ ಅನುಭವವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ನಂತರದಲ್ಲಿ ಡಾಕ್ಟರ್ ಸುರೇಶ್ ಅನಗವಾಡಿ ಅಂತ ಹೇಳಿ ಬರ್ತಾರೆ. ಇವರು ವೈದ್ಯಕೀಯ ಕ್ಷೇತ್ರದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ದಾವಣಗೆರೆಯಲ್ಲಿ ಕರ್ನಾಟಕ ಹಿಮೋಫೀಲಿಯಾ ಸೊಸೈಟಿಯನ್ನು ಸ್ಥಾಪನೆಯನ್ನು ಮಾಡಿ ಹಿಮೋಫೀಲಿಯಾ ರೋಗಿಗಳ ಚಿಕಿತ್ಸೆಗಾಗಿ 4 ದಶಕಗಳ ಸೇವೆಯನ್ನು ಸಲ್ಲಿಸಿದ್ದಾರೆ. ನಂತರ SG ಸುಶೀಲಮ್ಮ ಅಂತ ಹೇಳಿ ಬರ್ತಾರೆ. ಇವರು ಸಮಾಜ ಸೇವೆಯಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಬೆಂಗಳೂರಿನಲ್ಲಿ ಸುಮಂಗಲಿ ಸೇವಾ ಆಶ್ರಮವನ್ನು ಸ್ಥಾಪನೆಯನ್ನು ಮಾಡಿ ಕಳೆದ 50 ವರ್ಷಗಳಿಂದ ಅಸಹಾಯಕ ಮಹಿಳೆಯರು ಮತ್ತು ಮಕ್ಕಳ ಕಲ್ಯಾಣಕ್ಕಾಗಿ ಶ್ರಮಿಸುತ್ತಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ ಡಾಕ್ಟರ್ ಪ್ರಭಾಕರ್ ಕೋರೆ ಅಂತ ಹೇಳಿ ಬರ್ತಾರೆ. ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬೆಳಗಾವಿಯ KLE ಸಂಸ್ಥೆಯ ಕಾರ್ಯ ಅಧ್ಯಕ್ಷರಾಗಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತರೋದ್ರ ಮೂಲಕ 100 ಶಿಕ್ಷಣ ಸಂಸ್ಥೆಗಳ ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡ್ಬೋದು. ನಂತರ ಶುಭ ವೆಂಕಟೇಶ್ ಅಯ್ಯಂಗರ್ ಅಂತ ಹೇಳಿ ಬಂದಾಗ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ವಿಭಾಗದಲ್ಲಿ ವಿಮಾನ ನಿಲ್ದಾಣಗಳಲ್ಲಿ ಬಳಸುವಂತಹ ಸ್ವದೇಶಿ ನಿರ್ಮಿತ ದೃಷ್ಟಿ ಹವಾಮಾನ ಮಾಪನ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಿರುವಂತಹ ವಿಜ್ಞಾನಿ ಅಂತ ಹೇಳಿ ನೋಡ್ಬೋದು. ನಂತರ ಶಶಿಶೇಖರ್ ವೆಂಪತಿ ಅಂತ ಹೇಳಿ ಬಂದಾಗ
ಸಾಹಿತ್ಯ ಮತ್ತು ಶಿಕ್ಷಣ ಅನ್ನುವಂತಹ ವಿಭಾಗದಲ್ಲಿ ಪ್ರಸಾರ ಭಾರತೀಯದ ಮಾಜಿ ಸಿಇಒ ಆಗಿರ್ತಾರೆ. ದೂರದರ್ಶನ ಮತ್ತು ಆಕಾಶವಾಣಿಯನ್ನ ಡಿಜಿಟಲೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನ ಇವರು ವಹಿಸಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ನಂತರದಲ್ಲಿ ಟಿ ಜಗನ್ನಾಥನ್ ಅಂತ ಹೇಳಿ ಬಂದಾಗ ಮರಣೋತ್ತರವಾಗಿ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ವಿಭಾಗದಲ್ಲಿ ಪಡೆದಿದ್ದಾರೆ. TTK ಸಮೂಹ ಸಂಸ್ಥೆಗಳ ಮೂಲಕ ಭಾರತೀಯ ಕೈಗಾರಿಕಾ ಕ್ಷೇತ್ರಕ್ಕೆ ಇವರು ನೀಡಿರುವಂತಹ ಕೊಡುಗೆಯ ಮೇಲೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ಇವರೆಲ್ಲರೂ ಕೂಡ ನಮ್ಮ ಕರ್ನಾಟಕದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಧಕರು ಆಗಿರ್ತಾರೆ. ಸೊ ಇಲ್ಲಿ ಪದ್ಮಶ್ರೀ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ 113 ಪ್ರಶಸ್ತಿಗಳನ್ನು ನೋಡ್ಬೋದು. ಸೊ ಅದರಲ್ಲಿ ನಮ್ಮ ಕರ್ನಾಟಕದಿಂದ 7 ಸಾಧಕರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಇನ್ನುಳಿದಂತೆ ಬಹಳಷ್ಟು ಪ್ರಮುಖವಾದಂತಹ ಕ್ಷೇತ್ರಗಳಲ್ಲಿ ಯಾರೆಲ್ಲ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಕ್ರೀಡಾ ಕ್ಷೇತ್ರ ಅಂತ ಹೇಳಿ ಬಂದಾಗ ಮಹಾರಾಷ್ಟ್ರ ರಾಜ್ಯದಿಂದ ಕ್ರೀಡೆ ವಿಭಾಗದಲ್ಲಿ ರೋಹಿತ್ ಶರ್ಮಾ ಸೊ ಇವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇವರು ಭಾರತೀಯ ಕ್ರಿಕೆಟ್ ತಂಡದ ನಾಯಕರು ಆಗಿದ್ದಾರೆ. ನಂತರ ಪಂಜಾಬ್ ರಾಜ್ಯದಿಂದ ಕ್ರೀಡೆ ವಿಭಾಗದಲ್ಲಿ ಹರ್ಮನ್ ಪ್ರೀತ್ ಕೌರ್ ಅಂತ ಹೇಳಿ ಸೊ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಆಗಿರ್ತಾರೆ. ಇವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ಹರಿಯಾಣ ರಾಜ್ಯದಿಂದ ಕ್ರೀಡೆ ವಿಭಾಗದಲ್ಲಿ ಸವಿತಾ ಪುನಿಯಾ ಅಂತ ಹೇಳಿ ಇವರು ಭಾರತೀಯ ಮಹಿಳಾ ಹಾಕಿ ತಂಡದ ಗೋಲ್ ಕೀಪರ್ ಆಗಿರ್ತಾರೆ. ದ ಗ್ರೇಟ್ ವಾಲ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧರಾದ ಇವರ ಅದ್ಭುತ ಪ್ರದರ್ಶನಕ್ಕಾಗಿ ಈ ಗೌರವ ಸಲ್ಲಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸಮಾಜ ಸೇವೆ ಮತ್ತು ಪರಿಸರ ವಿಭಾಗದಲ್ಲಿ ಯಾರೆಲ್ಲ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಅಂತ ಹೇಳಿ ನೋಡ್ತಾ ಹೋಗೋಣ. ಮೊದಲಿಗೆ ಅಲ್ಲಿವಾರ್ ಅಂತ ಹೇಳಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಮೇಘಾಲಯ ರಾಜ್ಯದಿಂದ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಮೇಘಾಲಯದ ಗುಡ್ಡಗಾಡು ಪ್ರದೇಶಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸ್ಥಳೀಯ ಸಸ್ಯಗಳ ಉಳಿವಿನ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ ಇವರನ್ನು ಪರಿಸರ ರಕ್ಷಕ ಅಂತ ಹೇಳಿ ಕರೆಯಲಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇವರನ್ನು ನಾವು ಅಲ್ಲಿವಾರ್ ಅಂತ ಹೇಳಿ ಕರೆಯಲಾಗುತ್ತೆ. ಇವರು ಮೇಘಾಲಯ ರಾಜ್ಯದವರು. ಇವರನ್ನು ಪರಿಸರ ರಕ್ಷಕ ಅಂತ ಹೇಳಿ ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ಡಾಕ್ಟರ್ ಬುದ್ರಿ ತಾತಿ ಅಂತ ಹೇಳಿ ಸಮಾಜ ಸೇವೆ ಕ್ಷೇತ್ರದಲ್ಲಿ ಛತ್ತೀಸ್ಗಢ ರಾಜ್ಯದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇವರು ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಬುಡಕಟ್ಟು ಮಹಿಳೆಯರ ಸಬಲೀಕರಣ ಮತ್ತು ಅವರಿಗೆ ಮೂಲಭೂತ ಆರೋಗ್ಯ ಸೌಲಭ್ಯ ಒದಗಿಸುವಲ್ಲಿ ಇವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಛತ್ತೀಸ್ಗಢದಿಂದ ಬುದ್ರಿ ತಾತಿ ಸೊ ಇವರು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸೊ ನಂತರ ನಾರಾಯಣ್ ಸಿಂಗ್ ಅಂತ ಹೇಳಿ ಕೃಷಿ ವಿಭಾಗದಿಂದ ರಾಜಸ್ಥಾನ್ ರಾಜ್ಯದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಮರುಭೂಮಿ ಪ್ರದೇಶದಲ್ಲಿ ಸಾವಯವ ಕೃಷಿ ಮತ್ತು ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಯಶಸ್ವಿಯಾಗಿ ಜಾರಿಗೆ ತಂದ ಜಲ ಯೋಧ ಅಂತ ಹೇಳಿ ಇವರನ್ನು ಕರೆಯಲಾಗುತ್ತೆ. ಓಕೆ, ಸೊ ಇದಾದ ನಂತರ ಕಲೆ ಮತ್ತು ಸಾಂಸ್ಕೃತಿಕ ಪಾರಂಪರೆ ಅಂತ ಹೇಳಿ ಬಂದಾಗ ಪ್ರೊಫೆನ್ಜಿತ್ ಚಟರ್ಜಿ ಅಂತ ಹೇಳಿ ಕಲೆ ವಿಭಾಗದಿಂದ ಪಶ್ಚಿಮ ರಾಜ್ಯದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಬಂಗಾಳಿ ಚಿತ್ರರಂಗಕ್ಕೆ ನೀಡಿದ ದೀರ್ಘಕಾಲದ ಕೊಡುಗೆ ಮತ್ತು ಭಾರತೀಯ ಸಿನಿಮಾವನ್ನು ಜಾಗತಿಕ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ್ದಕ್ಕಾಗಿ ಇವರಿಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಪ್ರೊಫೆನ್ಜಿತ್ ಚಟರ್ಜಿ ಅವರನ್ನು ವೆಸ್ಟ್ ಬೆಂಗಾಲಿಂದ. ಓಕೆ, ಸೊ ನಂತರ ಅರವಿಂದ್ ವೈದ್ಯ ಅಂತ ಹೇಳಿ ಬರ್ತಾರೆ. ಇವರು ಕಲೆ ವಿಭಾಗದಿಂದ ಗುಜರಾತ್ ರಾಜ್ಯದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕಳೆದ ಹಲವು ದಶಕಗಳಿಂದ ರಂಗಭೂಮಿ ಮತ್ತು ಕಿರುತೆರೆಯ ಮೂಲಕ ಗುಜರಾತಿನ ಕಲೆ ಮತ್ತು ಸಂಸ್ಕೃತಿಯನ್ನು ಜೀವಂತವಾಗಿಟ್ಟ ಇವರ ಆ ಸಾಧನೆಯನ್ನು ಮೆಚ್ಚಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸೊ ನೀವಿಲ್ಲಿ ನೋಡ್ಬೋದು, ಅರವಿಂದ್ ವೈದ್ಯ ಅಂತ ಹೇಳಿ ಗುಜರಾತ್ ರಾಜ್ಯದಿಂದ. ಓಕೆ, ಸೊ ನಂತರ ಸತೀಶ್ ಶಾ ಅಂತ ಹೇಳಿ ಮರಣೋತ್ತರವಾಗಿ ಕಲೆ ವಿಭಾಗದಿಂದ ಮಹಾರಾಷ್ಟ್ರ ರಾಜ್ಯದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಭಾರತೀಯ ಚಿತ್ರರಂಗದ ಹಿರಿಯ ನಟ ಅಂತ ಹೇಳಿ ನೋಡ್ಬೋದು. ತಮ್ಮ ಹಾಸ್ಯ ಅಪ್ರಜ್ಞೆಯ ಮೂಲಕ ದಶಕಗಳ ಕಾಲ ಮನರಂಜಿಸಿದ ಇವರ ಸಾಧನೆಯನ್ನು ಮರಣೋತ್ತರವಾಗಿ ಗೌರವಿಸಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರ
ವಿಜ್ಞಾನ ಮತ್ತು ಇತರ ಕ್ಷೇತ್ರಗಳು ಅಂತ ಬಂದಾಗ ಡಾಕ್ಟರ್ ಸಂಜಯ್ ಗೋಯಲ್ ಅಂತ ಹೇಳಿ ವೈದ್ಯಕೀಯ ಕ್ಷೇತ್ರದಲ್ಲಿ ದೆಹಲಿಯಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗ್ರಾಮೀಣ ಭಾಗಗಳಲ್ಲಿ ಕ್ಯಾನ್ಸರ್ ಚಿಕಿತ್ಸೆಯನ್ನು ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಒದಗಿಸುವಲ್ಲಿ ಇವರ ಸಂಶೋಧನೆ ಮತ್ತು ಸೇವೆ ಅಪಾರವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಗ್ರಾಮೀಣ ಭಾಗದ ರೈತರಿಗೆ ಸಹಾಯವನ್ನು ಮಾಡಿರುವಂತಹ ಸಾಧಕರು ಅಂತ ಹೇಳಿ ಬಂದಾಗ ಡಾಕ್ಟರ್ ಅಶೋಕ್ ಕುಮಾರ್ ಸಿಂಗ್ ಅಂತ ಹೇಳಿ ಇವರು ವಿಜ್ಞಾನ ವಿಭಾಗದಲ್ಲಿ ಉತ್ತರ ಪ್ರದೇಶದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಾರೆ. ಇವರು ಬರೋಬ್ಬರಿ 25ಕ್ಕೂ ಹೆಚ್ಚು ಸುಧಾರಿತ ಬಾಸುಮತಿ ಅಕ್ಕಿ ತಳಿಗಳನ್ನು ಅಭಿವೃದ್ಧಿಯನ್ನು ಪಡಿಸಿದ್ದಾರೆ. ಇದು ಭಾರತದ ರಫ್ತು ಮಾರುಕಟ್ಟೆಯನ್ನು ಬಲಪಡಿಸಿ ಲಕ್ಷಾಂತರ ರೈತರ ಆದಾಯವನ್ನು ಹೆಚ್ಚಿಸಲು ಕಾರಣವಾಗಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಶ್ರೀ ಜೋಗೇಶ್ ದೌರಿ ಅಂತ ಹೇಳಿ ಇವರು ಕೃಷಿ ವಿಭಾಗದಿಂದ ಅಸ್ಸಾಂ ರಾಜ್ಯದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅಸ್ಸಾಂನ ಸಾಂಪ್ರದಾಯಿಕ ಮುಗ ಸಿಲ್ಕ್ ಏನಿದೆ ಇದರ ಸಂರಕ್ಷಣೆಯಲ್ಲಿ ಕೆಲಸವನ್ನು ಮಾಡುತ್ತಿರುವ ಇವರು ಸುಮಾರು 1600 ಹಳ್ಳಿಗಳ ರೈತರನ್ನ ರೇಷ್ಮೆ ಕೃಷಿಯೊಂದಿಗೆ ಜೋಡಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ ಡಾಕ್ಟರ್ ಗೋಪಾಲ್ ಜಿ ತ್ರಿವೇದಿ ಅಂತ ಹೇಳಿ ವಿಜ್ಞಾನ ವಿಭಾಗದಿಂದ ಬಿಹಾರ ರಾಜ್ಯದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಸಾಂಪ್ರದಾಯಿಕ ಜ್ಞಾನವನ್ನು ಬಳಸಿಕೊಂಡು ಲಿಚ್ಚಿ ಹಣ್ಣಿನ ಕೃಷಿಯಲ್ಲಿ ಕ್ರಾಂತಿಯನ್ನು ತಂದಿದ್ದಾರೆ. ಹಳೆಯ ತೋಟಗಳಲ್ಲಿ ಇಳುವರಿ ಹೆಚ್ಚಿಸುವ ಇವರ ತಂತ್ರಜ್ಞಾನ ಬಿಹಾರದ ರೈತರಿಗೆ ವರದಾನವಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ ಶ್ರೀ ಭಗವಾನ್ ದಾಸ್ ರೈಕ್ವಾರ್ ಅಂತ ಹೇಳಿ ಬರ್ತಾರೆ. ಇವರು ಕ್ರೀಡೆ ಮತ್ತು ಸಮಾಜ ಸೇವೆ ವಿಭಾಗದಿಂದ ಮಧ್ಯಪ್ರದೇಶದಿಂದ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಗ್ರಾಮೀಣ ಭಾಗದ ಯುವಕರಲ್ಲಿ ಕ್ರೀಡಾ ಆಸಕ್ತಿಯನ್ನು ಮೂಡಿಸಿ ತಳಮಟ್ಟದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿದ ಇವರನ್ನು ಅನ್ಸಂಗ್ ಹೀರೋ ಅಂತ ಹೇಳಿ ಗೌರವಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ನಂತರ ಮಹಿಳಾ ಸಬಲೀಕರಣ ಅಂತ ಹೇಳಿ ಬಂದಾಗ ಕೊಲ್ಲಾಕಲೈ ದೇವಕಿ ಅಮ್ಮಾಜಿ ಅಂತ ಹೇಳಿ ಬರ್ತಾರೆ. ಇವರು ಸಮಾಜ ಸೇವೆ ವಿಭಾಗದಿಂದ ಕೇರಳದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. 92 ವರ್ಷದ ಈ ಹಿರಿಯ ಪರಿಸರವಾದಿ ಕರಾವಳಿಯ ಮರಳಿನ ಭೂಮಿಯನ್ನು ಹಸಿರು ಕಾಡನ್ನಾಗಿ ಪರಿವರ್ತಿಸಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಇವರು ಗ್ರೀನ್ ಟ್ರಾನ್ಸ್ಫಾರ್ಮೇಷನ್ ಪರಿಸರ ಕ್ಷೇತ್ರದಲ್ಲಿ ಮಹಿಳಾ ನಾಯಕತ್ವಕ್ಕೆ ಸಾಕ್ಷಿಯಾಗಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇದಾದ ನಂತರ ಪೋಕಿಲಾ ಲೇಖೆಪ್ತಿ ಅಂತ ಹೇಳಿ ಬರ್ತಾರೆ. ಇವರು ಕಲೆ ವಿಭಾಗದಿಂದ ಅಸ್ಸಾಂ ರಾಜ್ಯದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಕರ್ಬಿ ಬುಡಕಟ್ಟು ಜನಾಂಗದ 300ಕ್ಕೂ ಹೆಚ್ಚು ಜನಪದ ಹಾಡುಗಳನ್ನು ಸಂರಕ್ಷಿಸಿ ನಶಿಸಿ ಹೋಗುತ್ತಿದ್ದಂತಹ ಬುಡಕಟ್ಟು ಕಲೆಯನ್ನು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡಿದ ಧೀಮಂತ ಮಹಿಳೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ದೇವಕಿ ಅಮ್ಮ, ಇವರು ಕೇರಳ ರಾಜ್ಯದವರು. ನಂತರ ಪೋಕಿಲಾ ಲೇಖೆಪ್ತಿ, ಇವರು ಅಸ್ಸಾಂ ರಾಜ್ಯದವರು. ನಂತರದಲ್ಲಿ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಕಲೆ ವಿಭಾಗದಿಂದ ಮಹಾರಾಷ್ಟ್ರ ರಾಜ್ಯದಿಂದ ಮಾಧವನ್ ರಂಗನಾಥನ್ ರವರು ಕೂಡ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಂತರ ನಮ್ಮ ಭಾರತದ ಕ್ರಿಕೆಟ್ ತಂಡದ ನಾಯಕರಾದಂತಹ ರೋಹಿತ್ ಶರ್ಮಾರವರು ಕೂಡ ಕ್ರೀಡಾ ವಿಭಾಗದಿಂದ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಓಕೆ, ನಂತರದಲ್ಲಿ 2026ರಲ್ಲಿ ನೀಡಲಾಗಿರುವಂತಹ 131 ಪದ್ಮ ಪ್ರಶಸ್ತಿಗಳಲ್ಲಿ ಯಾವ ರಾಜ್ಯಗಳು ಎಷ್ಟು ಪ್ರಶಸ್ತಿಗಳನ್ನು ಪಡೆದಿದೆ ಅನ್ನುವಂತಹ ಅಂಕಿ ಅಂಶಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಪ್ರಶ್ನೆಗಳು ಕೂಡ ಹೀಗೂ ಕೂಡ ಬರ್ಬೋದಾಗಿರುತ್ತೆ. ಮೊದಲನೇ ಸ್ಥಾನದಲ್ಲಿ ನಾವು ಮಹಾರಾಷ್ಟ್ರ ರಾಜ್ಯವನ್ನು ನೋಡ್ಬೋದು. ಮಹಾರಾಷ್ಟ್ರಕ್ಕೆ 15 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನಾವು ನೋಡ್ಬೋದಾಗಿರುತ್ತೆ. ಅದರಲ್ಲಿ 1 ವಿಭೂಷಣ, ನಂತರ 3 ಭೂಷಣ, ಹಾಗೆ 11 ಪದ್ಮಶ್ರೀಗಳನ್ನು ನಾವು ನೋಡ್ಬೋದಾಗಿರುತ್ತೆ. ನಂತರ 2ನೇ ಸ್ಥಾನದಲ್ಲಿ ನಾವು ತಮಿಳುನಾಡು ರಾಜ್ಯವನ್ನು ನೋಡ್ಬೋದು. ಇಲ್ಲಿ 13 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನೋಡ್ಬೋದಾಗಿರುತ್ತೆ. ಅದರಲ್ಲಿ 2 ಭೂಷಣ ಪ್ರಶಸ್ತಿಗಳು, ನಂತರ 11 ಪದ್ಮಶ್ರೀ ಪ್ರಶಸ್ತಿಗಳನ್ನು ನೋಡ್ಬೋದಾಗಿರುತ್ತೆ. ನಂತರ 3ನೇ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶ ರಾಜ್ಯವನ್ನು ನೋಡ್ಬೋದು. ಇಲ್ಲಿ 11 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನೋಡ್ಬೋದು. ಅದರಲ್ಲಿ 1 ವಿಭೂಷಣ ಹಾಗೆ 10 ಪದ್ಮಶ್ರೀ ಪ್ರಶಸ್ತಿಗಳನ್ನು ಹೊಂದಿರುವಂತಹ ಸಾಧಕರು ಇದ್ದಾರೆ.
ಸೊ ನಂತರದಲ್ಲಿ 4ನೇ ಸ್ಥಾನದಲ್ಲಿ ನಾವು ಪಶ್ಚಿಮ ಬಂಗಾಳವನ್ನು ನೋಡ್ಬೋದು. ಸೊ ಇಲ್ಲಿ 11 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನೋಡ್ಬೋದಾಗಿರುತ್ತೆ. ಇಲ್ಲಿ 11 ಪ್ರಶಸ್ತಿಗಳು ಕೂಡ ಪದ್ಮಶ್ರೀ ಪ್ರಶಸ್ತಿಗಳು ಆಗಿರುತ್ತೆ. ನಂತರ 5ನೇ ಸ್ಥಾನದಲ್ಲಿ ನಾವು ಕರ್ನಾಟಕವನ್ನು ನೋಡ್ಬೋದು. ಕರ್ನಾಟಕದಲ್ಲಿ 8 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನೋಡ್ಬೋದು. ಅದರಲ್ಲಿ 1 ಪದ್ಮಭೂಷಣ ಪ್ರಶಸ್ತಿ, ನಂತರ 7 ಪದ್ಮಶ್ರೀ ಪ್ರಶಸ್ತಿಯನ್ನು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ 6ನೇ ಸ್ಥಾನದಲ್ಲಿ ನಾವು ಕೇರಳವನ್ನು ನೋಡ್ಬೋದು. ಕೇರಳ ರಾಜ್ಯ 8 ಪದ್ಮ ಪ್ರಶಸ್ತಿಗಳನ್ನು ಪಡೆದಿರುವಂತಹ ಸಾಧಕರನ್ನು ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ ವಿಶೇಷತೆ ಅಂತ ಹೇಳಿದ್ರೆ 3 ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡೆದಿರುವಂತಹ ಸಾಧಕರು ಕೇರಳ ರಾಜ್ಯದವರು ಆಗಿರ್ತಾರೆ. ಓಕೆ, ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಮಾಹಿತಿಗಳಾಗಿರುತ್ತೆ. ಸೊ ಇಲ್ಲಿವರೆಗೂ ನಾವು ನಮ್ಮ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಾದಂತಹ ಪದ್ಮ ವಿಭೂಷಣ, ಪದ್ಮಭೂಷಣ ಹಾಗೆ ಪದ್ಮಶ್ರೀ ಪ್ರಶಸ್ತಿಗಳ ಬಗ್ಗೆ ಪ್ರತಿಯೊಂದು ಮಾಹಿತಿಗಳನ್ನು ಕೂಡ ಅಧ್ಯಯನವನ್ನು ಮಾಡಿರ್ತೀವಿ. ಸೊ ಇಲ್ಲಿವರೆಗೂ ನನ್ನ ತರಗತಿಗಳನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.